ಅನಿಲ್ ನನ್ನ ದೊಡ್ಡಪ್ಪನ ಮಗ. ದೊಡ್ಡಪ್ಪ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಆದರೆ ಈಗ ಅವರು ನಿಧನರಾಗಿರೋದ್ರಿಂದ ದೊಡ್ಡಮ್ಮ ಅನಿಲ್ಗೆ ಒಳ್ಳೆಯ ಶಿಕ್ಷಣ ನೀಡಿ ವಿದ್ಯಾವಂತನಾಗಿ ಬೆಳೆಸಿದ್ರು. ಅವನು ಸಿವಿಲ್ ಇಂಜಿನಿಯರ್ ಮಾಡಿ ಮುಗಿಸಿದಾಗ ದುಬೈ ಕಂಪನಿಯು ಅವನನ್ನು ಕರೆಸಿಕೊಂಡಿತು. ಅವನು ಶಾಲಾ ದಿನಗಳಿಂದಲೂ ಸ್ನೇಹ ಎಂಬ ಹುಡುಗಿಯನ್ನು ತುಂಬಾ ಪ್ರೀತಿಸುತ್ತಿದ್ದ. ಅವನ ಪ್ರೀತಿ ಎಷ್ಟು ಗಾಢವಾಗಿತ್ತು ಎಂದರೆ ಅವಳನ್ನು ಬಿಡಲಾರದೆ ಅವನು ಅವಳನ್ನೇ ಅಮ್ಮನಿಗೆ ತಿಳಿಸದೆ ಮದುವೆಯಾದನು. ಅಮ್ಮನನ್ನು ಬಿಡಲು ಸಾಧ್ಯವಾಗದ ಅನಿಲ್ ಮದುವೆಯಾದ ಮೇಲೆ ತನ್ನ ಮದುವೆ ವಿಷಯವನ್ನು ಅಮ್ಮನಲ್ಲಿ ಬಂದು ಹೇಳಿದ. ಮಗನ ಪ್ರೀತಿಯನ್ನು ವಿರೋಧಿಸಿ ಬದುಕುವಷ್ಟು ಧೈರ್ಯ ಅವರಲ್ಲಿರಲಿಲ್ಲ. ತನಗೆ ಮಗ ಬೇಕಿದ್ದರೆ ಅವನ ಇಷ್ಟವನ್ನು ಒಪ್ಪಿಕೊಳ್ಬೇಕಿತ್ತು. ಒಂದು ವೇಳೆ ತಾನು ನಿನ್ನ ಮದುವೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದರೆ ಅವನು ಮನೆ ಬಿಟ್ಟು ತನ್ನ ಮದುವೆಯಾದ ಹುಡುಗಿಯ ಜೊತೆ ಮುಂದೆ ಜೀವನ ನಡೆಸುತ್ತಾನೆ. ಅದಕ್ಕೋಸ್ಕರ ಅನಿಲ್ನ ತಾಯಿ ಹೃದಯದ ಮೇಲೆ ಕೈಯಿಟ್ಟು ಸ್ನೇಹಳನ್ನು ಸೊಸೆಯಾಗಿ ಮಾತ್ರವಲ್ಲದೆ ತನ್ನ ಮಗಳಂತೆ ಸ್ವೀಕರಿಸುತ್ತೇನೆ ಎಂದು ಹೇಳಿ ಒಪ್ಪಿಕೊಂಡರು. ಆದರೆ ಅನಿಲ್ನ ತಾಯಿ ಮನಸ್ಸಿನೊಳಗೆ ಸ್ನೇಹಾಳನ್ನು ತುಂಬಾ ದ್ವೇಷಿಸುತ್ತಿದ್ದರು. ಈ ಕಥೆಯನ್ನು ಕೇಳಿದರೆ ಮೈ ಜುಮ್ ಅನ್ನುತ್ತೆ. ಈ ನೋವಿನ ಭಯಾನಕ ಕತೆ ನಿಮ್ಮ ಮನಸ್ಸನ್ನು ವಿಸ್ಮಯಗೊಳಿಸುತ್ತೆ. ಮತ್ತು ತಾಯಿಯ ಪ್ರೀತಿಯಂಥ ಪವಿತ್ರ ಸಂಬಂಧ ಯಾವ ಪ್ರೀತಿಯ ನೋವನ್ನು ಕೊಡುತ್ತೆ ಎಂದು ನೀವೇ ಕೇಳಿ ನೋಡಿ. ಸರಿ, ನಾನು ಈ ದಿನದ ಕಥೆಯನ್ನು ಹೇಳಬಯಸುತ್ತೇನೆ. ಅತ್ತಿಗೆ 9ನೇ ತಿಂಗಳ ಗರ್ಭಿಣಿಯಾಗಿದ್ದಳು. ಅಮ್ಮ ಅವಳನ್ನು ಬಟ್ಟೆ ಒಣಗಿಸಲು ಟೆರೇಸ್ಗೆ ಕಳುಹಿಸಿ ನಂತರ ಮೆಟ್ಟಿಲನ್ನು ಜಾರುವಂತೆ ಮಾಡಿ ಅವರ ಜೀವವನ್ನೇ ಬಲಿ ತೆಗೆದುಕೊಂಡರು. ಅತ್ತಿಗೆ ಸತ್ತಾಗ ತಾಯಿ ಅದೇ ದಿನ ಅವಳ ಅಂತ್ಯ ಸಂಸ್ಕಾರ ಮಾಡಿ ಸಮಾಧಿ ಮಾಡಿದರು. 2 ದಿನಗಳ ನಂತರ ಅಣ್ಣ ದುಬೈನಿಂದ ಹಿಂತಿರುಗಿದನು. ನಾನು ಅಣ್ಣ ಅತ್ತಿಗೆಯ ಸಮಾಧಿ ಹತ್ತಿರ ಹೋದಾಗ ಸಮಾಧಿಯ ಒಳಗೆ ಮಗುವಿನ ಅಳುವ ಶಬ್ದ ಕೇಳಿಸಿತು. ಬೇಗನೆ ಸಮಾಧಿಯನ್ನು ಅಗೆದಾಗ ಮಗು ಅತ್ತಿಗೆಯ ಎದೆಗೆ ಅಂಟಿಕೊಂಡು ಹಾಲು ಕುಡಿಯುತ್ತಿರುವುದು ಕಂಡು ಬಂದಿತ್ತು. ಈಗ ಪೂರ್ತಿ ಕಥೆಯನ್ನು ಕೇಳಿ. ರಾತ್ರಿಯ ಸಮಯವಾಗಿತ್ತು. ಹಗುರವಾಗಿ ಮಳೆ ಬರುತ್ತಿತ್ತು. ಅಡುಗೆ ಮನೆಯಲ್ಲಿ ಒಲೆ ಉರಿಯುತ್ತಿತ್ತು. ಅತ್ತಿಗೆ ಒಲೆಯ ಮೇಲೆ ರೊಟ್ಟಿ ಮಾಡುತ್ತಿದ್ದಳು. ನನ್ನ ತಾಯಿಯ ಕಿರುಚಾಟ ಕೇಳಿದಾಗ ನಾವೆಲ್ಲ ಗಾಬರಿಗೊಂಡೆವು. ಅತ್ತಿಗೆ ನಡುಗುತ್ತಾ ಒಮ್ಮೆಲೆ ಬೆಚ್ಚಿ ಬಿದ್ದರು. ರೊಟ್ಟಿ ಮಾಡೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ನನ್ನ ತಲೆನೋವಿನಿಂದ ಸಿಡಿಯುತ್ತಿದೆ. ನಿನ್ಗೆ ಇಷ್ಟ ಬಂದಂತೆ ಬೇಕಾದ ಸಮಯದಲ್ಲಿ ಮಾಡಿದ್ರೆ ಆಗುತ್ತಾ ಎಂದು ಕೇಳಿದರು. ಅತ್ತಿಗೆ ಬೇಗನೆ ಕೈ ತೊಳೆದು ಅಮ್ಮನಿಗೆ ಚಹಾ ಮಾಡಲು ಹೊರಟರು. ಅಮ್ಮನ ಮಾತುಗಳು ಯಾವಾಗಲೂ ಕಠೋರವಾಗಿರುತ್ತಿದ್ದವು. ಆದರೆ ಇಂದು ಅವರ ಮಾತುಗಳು ಇನ್ನೂ ಕಠೋರವಾಗಿದ್ದವು. ಅತ್ತಿಗೆ ವಿದ್ಯಾವಂತೆ ಸಭ್ಯತೆಯ ಹುಡುಗಿಯಾಗಿದ್ದರೂ ಅಮ್ಮನ ಮನಸ್ಸಲ್ಲಿ ಅವಳ ಬಗ್ಗೆ ತುಂಬಾ ಕೋಪವಿತ್ತು. ಮತ್ತು ತನ್ನ ತಾಯಿಗೆ ತನ್ನ ಮಗನನ್ನು ಪ್ರೀತಿಸಿ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ, ಇನ್ನು ನನ್ನಿಂದ ಕಿತ್ತುಕೊಳ್ಳುತ್ತಾಳೆ ಎನ್ನುವ ಭಯ ಕಾಡುತ್ತಿತ್ತು. ಅತ್ತಿಗೆ ಅಮ್ಮ ಏನೇ ಹೇಳಿದ್ರು ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದರು. ಅದಕ್ಕೆ ಯಾವುದೇ ಮರು ಉತ್ತರವನ್ನು ನೀಡುತ್ತಿರಲಿಲ್ಲ. ಆದರೆ ಆ ಸಮಯದಲ್ಲಿ ನನಗೂ ಅಮ್ಮನಿಗೆ ಉತ್ತರಿಸುವ ಧೈರ್ಯವಿರಲಿಲ್ಲ. ಹೋಗಿ ನನ್ನ ಮಗ ಇಷ್ಟಪಟ್ಟಿದ್ದು ಈ ಹುಡುಗಿಯನ್ನ, ಅವನಿಗೆ ಬೇರೆ ಎಲ್ಲಿಯೂ ಹೆಣ್ಣು ಸಿಗ್ಲಿಲ್ವಾ ಅಂತ ಕೇಳ್ತಿದ್ರು. ಅಣ್ಣ ಅತ್ತಿಗೆಯನ್ನು ತುಂಬಾ ಪ್ರೀತಿಸ್ತಿದ್ದ. ಇದರಿಂದಾಗಿ ಅಮ್ಮ ಹೆಂಡತಿಯ ಪ್ರೀತಿಯಲ್ಲಿ ನನ್ನ ಪ್ರೀತಿಯನ್ನು ಮರೆತು ಬಿಡುತ್ತಾನೆ, ನನ್ನನ್ನು ನಿರ್ಲಕ್ಷಿಸಬಹುದು ಎಂದು ಕಲ್ಪಿಸಿಕೊಂಡು ತುಂಬಾ ಭಯಪಟ್ಟು ಅವನ ಹೆಂಡತಿಯನ್ನು ತನ್ನ ಕೈಯ ಹಿಡಿತದಲ್ಲಿ ಇಟ್ಟುಕೊಳ್ಳಲು ನೋಡುತ್ತಿದ್ದರು. ಆದರೆ ಅಮ್ಮ ಹೀಗೆ ಮಾತನಾಡುತ್ತಿರುವುದರಿಂದ ಅತ್ತಿಗೆಯ ಮನಸ್ಸಿಗೆ ನೋವಾದರೂ ಅತ್ತಿಗೆ ಎಲ್ಲನೂ ಸರಿಯಾಗಬಹುದು, ಇವತ್ತಲ್ಲದಿದ್ರೂ ನಾಳೆ ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಅಂದುಕೊಳ್ಳುತ್ತಿದ್ದರು. ಒಂದು ದಿನ ಮನೆಗೆ ನೆಂಟರು ಆಗಮಿಸಿದ್ದರು. ನನ್ನ ಅಮ್ಮ ಅವರ ಜೊತೆ ಮಾತನಾಡುತ್ತಾ, ನಾನು ನನ್ನ ಮಗನಿಗೆ ನಮ್ಮ ಕುಟುಂಬದಿಂದಲೇ ಒಂದು ಹುಡುಗಿಯನ್ನು ನೋಡಿ ಮದುವೆ ಮಾಡಿಸಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಅವನು ಅವನಿಷ್ಟದಂತೆ ಬೇಕಾದ ಹುಡುಗಿಯನ್ನು ಆಯ್ಕೆ ಮಾಡಿಕೊಂಡಿದ್ದ. ನನ್ನಲ್ಲಿ ಒಂದು ಮಾತು ಕೇಳಿಲ್ಲ. ಇನ್ನು ಸ್ವಲ್ಪ ಸಮಯದಲ್ಲಿ ಅವಳವನನ್ನು ಮಂಕು ಮರಳು ಮಾಡಿ ನನ್ನಿಂದ ಕಿತ್ತುಕೊಳ್ಳುತ್ತಾಳೆ ಅಂತ ಹೇಳುತ್ತಿದ್ದರು. ಇದು ಅಲ್ಲೇ ನಿಂತಿರುವ ಅತ್ತಿಗೆಯ ಕಿವಿಗೆ ಕೇಳಿಸ್ತಿತ್ತು. ಅವರ ಹೃದಯ ಮುರಿದು ಹೋಯಿತು. ಅತ್ತಿಗೆ ಅಮ್ಮ ಈ ರೀತಿ ಅವರ ಬಗ್ಗೆ ಅರ್ಥ ಮಾಡಿರಬಹುದು ಅಂತ ಊಹಿಸಿರಲಿಲ್ಲ. ಅದೂ ಅಲ್ಲದೆ ಅತ್ತಿಗೆ ಮಾಡುವ ಕೆಲಸದ ಬಗ್ಗೆ ಲೋಪದೋಷಗಳನ್ನೆಲ್ಲ ಕಂಡುಹಿಡಿದು ಅವರಲ್ಲಿ ಹೇಳುತ್ತಿದ್ದರು. ಅದಕ್ಕೆ ಮತ್ತೇಕೆ ನೀವು ಅವಳನ್ನು ಮದುವೆ ಆಗಲು ಬಿಟ್ರಿ? ನಾವು ಎಷ್ಟು ಹೇಳಿದ್ವಿ ನಿಮಗೆ, ಬೇಡ, ಪ್ರೀತಿಸಿದ ಹುಡುಗಿಯನ್ನು ಮದುವೆ ಆಗುವುದು ಬೇಡ, ಆದರೂ ನೀವು ನಮ್ಮ ಮಾತನ್ನು ಕೇಳಿದ್ದೀರಾ ಎಂದು ಬಂದ ಕುಟುಂಬಸ್ಥರು ಹೇಳುತ್ತಿದ್ದರು. ತನ್ನ ಕಣ್ಣೆದುರೇ ಈ ರೀತಿ ಮಾತನಾಡುವಾಗ ಅತ್ತಿಗೆಯ ಮನಸ್ಸು ಎಷ್ಟು ನೋವಾಗಿರಬಹುದು. ಈ ದ್ವೇಷ ಮುಂದೊಂದು ದಿನ ಅಪಾಯಕಾರಿಯಾಗಬಹುದೆಂದು ಅತ್ತಿಗೆ ತಿಳಿದುಕೊಂಡಿರಲಿಲ್ಲ. ಸಮಯ ಕಳೆದಂತೆ ನನ್ನ ತಾಯಿಯ ದ್ವೇಷವು ಬದಲಾಗುತ್ತದೆ ಎಂದು ಅವಳು ಅಂದುಕೊಂಡಿದ್ದಳು. ಸ್ನೇಹ 9 ತಿಂಗಳ ಗರ್ಭಿಣಿಯಾಗಿರೋದ್ರಿಂದ ಅವಳ ಆರೋಗ್ಯ ಹದಗೆಡುತ್ತಾ ಬಂತು. ಅವಳು ಆಗಾಗ ಬಲಹೀನಳಾಗುತ್ತಿದ್ದಳು. ಆದರೂ ಅವಳು ಮನೆ ಕೆಲಸವನ್ನು ಎಲ್ಲ ಸಮಯಕ್ಕೆ ಸರಿಯಾಗಿ ಮಾಡುತ್ತಿದ್ದಳು. ತನ್ನ ತಾಯಿಗೆ ದೂರಲು ಯಾವುದೇ ಅವಕಾಶ ಸಿಗಬಾರ್ದು ಎಂದು ಅವಳು ತನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳು ಎಷ್ಟೇ ಕೆಲಸ ಮಾಡಿದರೂ ಹೇಗೆ ಇದ್ದರೂ ಅಮ್ಮನಿಗೆ ಮಾತ್ರ ಅವಳ ಬಗ್ಗೆ ಕರುಣೆಯಾಗಲಿ ಕಾಳಜಿಯಾಗಲಿ ಇರಲಿಲ್ಲ. ಸ್ನೇಹ ಏನೇ ಮಾಡಿದ್ರು ಏನೇ ಹೇಳಿದ್ರು ಮೌನವಾಗಿ ಅವಳ ಪಾಡಿಗೆ ಅವಳು ಕೆಲಸ ಮಾಡುತ್ತಿದ್ದಳು. ಒಂದು ದಿನ ತಾಯಿ ಸ್ನೇಹಾಳನ್ನು ತನ್ನ ಕೋಣೆಗೆ ಕರೆದು ಬಾಗಿಲು ಮುಚ್ಚಿ, ನೋಡು ಸ್ನೇಹ, ನೀನು ನನ್ನಿಂದ ನನ್ನ ಮಗನನ್ನು ದೂರ ಮಾಡಲು ಪ್ರಯತ್ನಿಸ್ತಿದ್ಯಾ.
ಅಲ್ಲದೆ ನಿನಗೆ ಮಗು ಜನಿಸಿದ ಮೇಲೆ ಆ ಮಗುವಿನ ನೆಪದಲ್ಲಿ ನನ್ನ ಮಗನನ್ನು ದೂರ ಮಾಡಬೇಕು ಅಂತ ಯೋಜನೆ ಹಾಕ್ತಿದ್ಯಲ್ವಾ ಎಂದು ಕೋಪದಲ್ಲಿ ಕೇಳಿದರು. ಅಲ್ಲ ಅತ್ತೆ, ನೀವು ಏನು ಅಂತ ಮಾತನಾಡ್ತಿದ್ದೀರಾ? ನನ್ನ ಹೊಟ್ಟೆಯಲ್ಲಿರುವ ಮಗು ಬೇರೆ ಯಾರ್ದೂ ಅಲ್ಲ, ಅದು ನಿಮ್ಮ ವಂಶದ ಕುಡಿ ತಾನೆ. ಇದು ನಮ್ಮ ಸಂಬಂಧಗಳನ್ನು ಒಂದುಗೂಡಿಸುವ ರಕ್ತದ ಕುಡಿ ಅಲ್ವಾ? ಯಾಕೆ ಇದರ ಮೇಲೆ ಇಲ್ಲದ ಆರೋಪವನ್ನು ಹಾಕ್ತಿದ್ದೀರಾ? ನೀವು ಯಾಕೆ ನನ್ನ ಜೊತೆ ದ್ವೇಷ ಸಾಧಿಸ್ತಿದ್ದೀರಾ ಅಂತ ಕೇಳಿದಳು. ಅತ್ತಿಗೆಗೆ ದುಃಖ ತಡೆಯಲಾಗಲಿಲ್ಲ. ಕಣ್ಣಲ್ಲಿ ಕಣ್ಣೀರು ದರದರನೆ ಜಾರಿ ಬರುತ್ತಿತ್ತು. ನೀನೇನಾದರೂ ಈ ರೀತಿಯ ಹೊಂಚು ಹಾಕುತ್ತಿದ್ರೆ ಅದು ನಿನ್ನ ತಪ್ಪು ಭಾವನೆ ಅಷ್ಟೇ, ಅದು ಖಂಡಿತವಾಗಿಯೂ ನೆರವೇರಲು ಸಾಧ್ಯವಿಲ್ಲ ಅಂತ ಹೇಳಿದರು. ಸ್ನೇಹ ತನ್ನ ಅತ್ತೆಯಲ್ಲಿ ವಾದ ಮಾಡಲು ಬಯಸಲಿಲ್ಲ, ಆದರೆ ಅಮ್ಮನ ಮಾತುಗಳು ಅಪಾಯಕಾರಿಯಾಗಿದ್ದವು. ಸ್ನೇಹ ಏನೋ ಹೇಳಲು ಬಾಯಿ ತೆರೆದಿದ್ದಾಗ ಅಮ್ಮ ಇದ್ದಕ್ಕಿದ್ದಂತೆ ಮುಂದೆ ಬಂದು ವಿಷಪೂರಿತ ಧ್ವನಿಯಲ್ಲಿ, ನಾನು ಬಯಸಿದ್ರೆ ನಿನಗೆ ತಾಯಿಯಾಗುವ ಭಾಗ್ಯವನ್ನು ಕಿತ್ತುಕೊಳ್ಬಹುದು. ಇದನ್ನು ಕೇಳಿ ಸ್ನೇಹ ತತ್ತರಿಸಿ ಹೋದಳು. ತನ್ನ ಅತ್ತೆ ಹೇಳಿದ ಮಾತುಗಳು ಅವಳ ಗಂಟಲಿನಲ್ಲಿ ಸಿಲುಕಿಕೊಂಡವು. ಅವಳ ಕೈ ಸ್ವಯಂಚಾಲಿತವಾಗಿ ಅವಳ ಹೊಟ್ಟೆಯ ಮೇಲೆ ಹೋಯಿತು. ಅವಳು ಭಯಭೀತಳಾಗಿ ತನ್ನ ಅತ್ತೆಯ ಕಡೆಗೆ ನೋಡಲು ಪ್ರಾರಂಭಿಸಿದಳು. ಆದರೆ ಅಮ್ಮನ ಕಣ್ಣುಗಳಲ್ಲಿ ದ್ವೇಷವು ಗೋಚರಿಸುತ್ತಿತ್ತು. ಅಮ್ಮ, ನೀವು ಏನು ಹೇಳುತ್ತಿದ್ದೀರಿ? ಅತ್ತಿಗೆ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ನಿಮ್ಮ ಮುಂದಿನ ವಂಶೋದ್ಧಾರಕ. ನೀವು ಈ ರೀತಿಯಾಗಿ ಅತ್ತಿಗೆಯ ಜೊತೆ ಮಾತನಾಡುವುದು ಸರಿನಾ ಎಂದು ನಾನು ಅಮ್ಮನಲ್ಲಿ ಕೇಳಿಯೇ ಬಿಟ್ಟೆ. ಅಮ್ಮ ನನ್ನ ಬಾಯಿ ಮುಚ್ಚಿಸಿದ್ರು. ನೋಡು ಸ್ನೇಹ, ನಿನಗೆ ಹುಟ್ಟುವ ಮಗು ನನ್ನ ಮತ್ತು ಮಗನ ನಡುವೆ ಅಂತರವನ್ನು ಉಂಟು ಮಾಡಿದರೆ ಅಲ್ಲಿಗೆ ಅದರ ಕಥೆಯನ್ನು ಕೊನೆಗೊಳಿಸುತ್ತೇನೆ ಅಂತ ಹೇಳಿದರು. ಇದನ್ನು ಕೇಳಿದ ಸ್ನೇಹಳ ಹೃದಯ ವೇಗವಾಗಿ ಬಡಿಯುತ್ತಿತ್ತು ಮತ್ತು ಅವಳ ದೇಹವು ತಣ್ಣಗಾಗಲು ಪ್ರಾರಂಭಿಸಿತು. ಅತ್ತಿಗೆ ಅಳುತ್ತಾ ತನ್ನ ಕೋಣೆಗೆ ಹೋದಳು. ಆ ರಾತ್ರಿ ಅಣ್ಣ ಫೋನ್ ಮಾಡಿದ್ದ. ಅಮ್ಮನ ಜೊತೆ ಮಾತನಾಡುತ್ತಿದ್ದನು. ಅಣ್ಣ ಆಗ, ಅಮ್ಮ ಒಮ್ಮೆ ಫೋನನ್ನು ಸ್ನೇಹಾಳಿಗೆ ಕೊಡಿ ಅಂತ ಕೇಳಿಕೊಂಡ. ಅತ್ತಿಗೆಗೆ ಫೋನ್ ಕೊಡಲು ಅಮ್ಮನಿಗೆ ಮನಸ್ಸಿಲ್ಲದಿದ್ದರೂ ಕೊಡುತ್ತೇನೆ ಎಂದು ಬಾಗಿಲು ತಟ್ಟಿ, ಸ್ನೇಹ ಸ್ನೇಹ ಫೋನ್ ಬಂದಿದೆ, ಮಾತನಾಡು ಎಂದು ಬಹಳ ಪ್ರೀತಿಯಿಂದ ಹೇಳಿ ಮೊಬೈಲನ್ನು ನೀಡಿದರು. ಅತ್ತಿಗೆ ಒಳಗಡೆ ಅಣ್ಣನ ಜೊತೆ ಮಾತನಾಡುತ್ತಿದ್ದರು. ಅಣ್ಣ ಹೇಳುತ್ತಿದ್ದ, ಸ್ನೇಹ, ನಿನಗೆ 9 ತಿಂಗಳು ಪೂರ್ತಿಯಾಗಿ ಇನ್ನೇನು ಕೆಲವೇ ದಿನಗಳು ಹೆರಿಗೆಗೆ ಬಾಕಿ ಇದೆ ಅಲ್ವಾ? ಈ ಸಮಯದಲ್ಲಿ ನಾನು ನಿನ್ನ ಜೊತೆ ಇರಬೇಕು. ನಾನು ಆದಷ್ಟು ಬೇಗ ಬರುತ್ತೇನೆ. ಈ ಮಾತನ್ನು ಅಮ್ಮ ಹೊರಗಡೆ ಬಾಗಿಲ ಹತ್ತಿರ ನಿಂತು ಕೇಳಿಸಿಕೊಳ್ಳುತ್ತಿದ್ದರು. ಓಹೋ, ಮಗು ಮತ್ತು ಹೆಂಡತಿ ಅಂತ ಬಂದರೆ ಇವನಿಗೆ ಯಾವುದು ಬೇಡ, ಅವರಿಬ್ಬರೇ ಸಾಕು ಅಂತ ಕಾಣಿಸುತ್ತೆ. ಈಗ ರಜೆ ಮಾಡಿ ಯಾಕೆ ಇಲ್ಲಿಗೆ ಬರಬೇಕು? ಅಷ್ಟು ಅವಸರವೇನು? ಹೀಗಾದರೆ ಇವರಿಬ್ಬರೂ ಸೇರಿ ನನ್ನಿಂದ ನನ್ನ ಮಗನನ್ನು ದೂರ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ. ಈಗಲೇ ಇಷ್ಟು ಶಕ್ತಿ ಇವರ ಕೈಯಲ್ಲಿದೆ. ಇನ್ನು ಮಗುವಾದ ನಂತರ ಇವನು ನನ್ನನ್ನು ಮಾತನಾಡಿಸ್ತಾನ? ಖಂಡಿತವಾಗಿಯೂ ನನ್ನ ಕಡೆ ಗಮನ ಕೊಡಲಿಕ್ಕಿಲ್ಲ. ನಾನು ಬದುಕಿದ್ದೇನೋ ಸತ್ತಿದ್ದೇನೋ ಎಂದು ನನ್ನ ಮಗ ನೋಡಲು ಸಾಧ್ಯನೇ ಇಲ್ಲ. ಅದಕ್ಕೆ ಮುಂಚೆ ನಾನೇ ಇದಕ್ಕೆ ಬೇಕಾದ ಪರಿಹಾರ ಮಾಡಬೇಕು ಅಂತ ಮುಗುಳ್ನಗುತ್ತಾ ತನ್ನ ಕೋಣೆಗೆ ಹೋಗಿ ಮಂಚದ ಮೇಲೆ ಕೂತು ಯೋಚಿಸತೊಡಗಿದರು. ಅವರ ಯೋಚನೆ ತುಂಬ ಗಾಢವಾಗಿತ್ತು. ಅವರ ಯೋಚನೆಯಲ್ಲಿ ಏನೋ ಕುತಂತ್ರವಿತ್ತು. ಅವನು 3 ದಿವಸದಲ್ಲಿ ವಿದೇಶದಿಂದ ತನ್ನ ಹೆಂಡತಿ ಮಗುವನ್ನು ನೋಡುವುದಕ್ಕಾಗಿ ಬರ್ತಿದ್ದಾನೆ. ಅದಕ್ಕಿಂತ ಮುಂಚೆನೇ ನಾನು ನನ್ನ ಕೆಲಸವನ್ನು ಮಾಡಿ ಮುಗಿಸುತ್ತೇನೆ ಎಂದು ಯೋಚಿಸುತ್ತಾ ನಗುತ್ತಾರೆ. ಅಮ್ಮನ ಯೋಚನೆ ಯಾಕೆ ಇಷ್ಟೊಂದು ಕೆಟ್ಟದಾಗಿದೆ, ಅತ್ತಿಗೆಯ ಜೊತೆ ಯಾಕೆ ಇಷ್ಟು ವೈರತ್ವ ಎಂದು ನನಗೆ ಅರ್ಥ ಆಗುತ್ತಿರಲಿಲ್ಲ. ನನ್ನ ದಾರಿಯಲ್ಲಿ ಅಡ್ಡ ಬಂದವಳು ಈ ನನ್ನ ಸೊಸೆ ಸ್ನೇಹ. ಇವಳನ್ನೇ ನನ್ನ ದಾರಿಯಿಂದ ದೂರ ಮಾಡಬೇಕು ಅಂತ ಯೋಚಿಸಿ ಅಮ್ಮ ಹೀಗೆ ಅವಳ ಪ್ರಾಣವನ್ನು ತೆಗೆಯುವುದು ಅಂತ ಸ್ಕೆಚ್ ಹಾಕ್ತಾರೆ. ಮೊದಲು ತಾನು ಯಾವುದಾದ್ರೂ ಆಹಾರದ ಜೊತೆ ಅವಳಿಗೆ ವಿಷವನ್ನು ಮಿಶ್ರಣ ಮಾಡಿ ನೀಡುತ್ತೇನೆ, ಅದು ತಿಂದ ನಂತರ ನಿಧಾನವಾಗಿ ಸಾಯುತ್ತಾಳೆ ಅಂತ ಯೋಚಿಸ್ತಾರೆ. ನಂತರ ಇಲ್ಲ, ಅದು ಹೇಗೆ ಇದ್ದಕ್ಕಿದ್ದಂತೆ ಊಟ ಮಾಡಿದ ನಂತರ ಸತ್ಲು ಅಂತ ಅನುಮಾನ ಬರುತ್ತೆ. ಅದು ಏನೇನೋ ಆಗಿ ನನ್ನ ಮಗನಿಗೆ ಗೊತ್ತಾಗಿ ಜೀವನ ಪೂರ್ತಿ ನನ್ನನ್ನು ಕ್ಷಮಿಸಲಿಕ್ಕೆ ಇಲ್ಲ. ಅದು ಅಲ್ಲದೆ ನಾನು ಜೈಲು ಕಂಬಿಯನ್ನು ಎಣಿಸಬೇಕಾದಿತ್ತು ಎಂದು ಯೋಚಿಸಿ ಬೇಡ ಎಂದು ಅದನ್ನು ಬಿಟ್ಟು ಬಿಡ್ತಾರೆ. ಎರಡನೆಯ ಖತರ್ನಾಕ್ ಐಡಿಯಾವನ್ನು ಮಾಡ್ತಾರೆ. ಅದೇನೆಂದರೆ, ನಾನು ಅವಳನ್ನು ಮೇಲಿಂದ ತಳ್ಳಿ ಕೆಳಗಡೆ ಬೀಳಿಸಬೇಕು. ಆಗ ಅವಳೇ ಕಾಲು ಜಾರಿ ಕೆಳಗೆ ಬಿದ್ದು ಸತ್ತು ಹೋದ್ಲು ಅಂತ ಹೇಳ್ಬೋದು. ಇದರಿಂದ ನನ್ನ ಮಗನಿಗೂ ಬೇರೆ ಯಾರಿಗೂ ಅನುಮಾನ ಬರೋದಿಲ್ಲ. ನಾನು ಆಪತ್ತಿನಿಂದ ಪಾರಾಗಬಹುದು ಎಂದು ಕಾಲ್ಪನಿಕವಾಗಿ ಊಹಿಸಿಕೊಂಡು ನಗುತ್ತಾರೆ. ಮರುದಿನ ಸಂಜೆ ಅಮ್ಮ ಸ್ನೇಹಾಳನ್ನು ಕರೆದು, ಸ್ನೇಹ ಮಗಳೇ, ನಾನು ಮೇಲೆ ಬಟ್ಟೆ ಒಣಗಲು ಹಾಕಿದ್ದೇನೆ. ನನಗೆ ಮಂಡಿ ನೋವಾಗ್ತಿದೆ, ಮೇಲೆ ಹತ್ತಲು ಆಗೋದಿಲ್ಲ. ಈಗ ಮಳೆ ಬರುತ್ತೆ, ನೀನೊಮ್ಮೆ ಹೋಗಿ ಅದನ್ನು ತೆಗೆದುಕೊಂಡು ಬಾ ಅಂತ ಹೇಳುತ್ತಾರೆ. ಅಮ್ಮ ಮೊದಲ ಬಾರಿಗೆ ಅತ್ತಿಗೆಯ ಜೊತೆ ಮೃದುವಾಗಿ ಮಾತನಾಡಿದ್ದು ಅತ್ತಿಗೆಗೆ ತುಂಬ ಸಂತೋಷವನ್ನು ಉಂಟು ಮಾಡಿತ್ತು. ಆಗ ಅವರ ಮಾತನ್ನು ನಿರಾಕರಿಸಲಾಗದೆ ತನ್ನ ಆರೋಗ್ಯ ಸರಿ ಇಲ್ಲದಿದ್ದರೂ ಸರಿಯತ್ತೆ, ನಾನು ತಂದೆ ಎಂದು ತುಂಬು ಗರ್ಭಿಣಿ ಹೆಜ್ಜೆ ಇಡುತ್ತಾ ಮೇಲೆ ಹತ್ತಿ ಹೋಗ್ತಾರೆ. ಆಗ ಮೆಲ್ಲನೆ ಅಮ್ಮ ಅವರನ್ನು ಹಿಂಬಾಲಿಸುತ್ತಾ ಹೆಜ್ಜೆ ಇಡುತ್ತಾ ಮೇಲೆ ಹತ್ತುತ್ತಾರೆ. ಅಮ್ಮನ ಮೃದುವಾದ ಮಾತು ಸ್ನೇಹಾಳ ಕಿವಿಯಲ್ಲಿ ಸುತ್ತುತ್ತಿತ್ತು. ಅಮ್ಮ ಯಾಕಿವತ್ತು ನನ್ನ ಜೊತೆ ಅಷ್ಟು ಒಳ್ಳೆಯ ರೀತಿ ನಡೆದುಕೊಂಡ್ರು? ಪಾಪ, ಅವರು ಬದಲಾದ್ರು ಅಂತ ಕಾಣುತ್ತೆ. ತಾನು ಮಾಡಿದ್ದ ತಪ್ಪುಗಳು ಅರ್ಥ ಆಯಿತು ಅಂತ ಅನಿಸುತ್ತೆ. ಪಾಪ, ಎಷ್ಟಾದರೂ ಅಮ್ಮ ಅಲ್ವಾ? ತಾಯಿ ಮನಸ್ಸು ದೊಡ್ಡದು. ಕೋಪದ ರಭಸದಲ್ಲಿ ಮಾತನಾಡ್ತಾರೆ.
ಮತ್ತೆ ಅದು ಮನಸ್ಸಲ್ಲಿ ಇರೋದಿಲ್ಲ ಅಂತ ಯೋಚಿಸಿ ಸಂತೋಷ ಪಡುತ್ತಾಳೆ. ಮತ್ತೆ ಒಂದು ಹೆಜ್ಜೆಯನ್ನು ಇಟ್ಟು, ಅಲ್ಲ, ಯಾವಾಗಲೂ ಬಟ್ಟೆಯನ್ನು ತೆಗೆಯಲು ಅಮ್ಮನೇ ಹೋಗ್ತಾರೆ, ಇವತ್ತ್ಯಾಕೆ ನನ್ನಲ್ಲಿ ಹೇಳಿದರು? ಮಂಡಿ ನೋವು ಯಾವಾಗಲೂ ಇರುತ್ತೆ ಅಲ್ವಾ ಎಂದು ಯೋಚಿಸ್ತಾಳೆ. ಯಾವಾಗಲೂ ಅವರ ಕೆಲಸವನ್ನು ಅವರು ಮಾಡ್ತಾರಲ್ಲ, ಇವತ್ತೊಂದು ದಿನ ನನ್ನಲ್ಲಿ ಹೇಳಿದರು, ಅದರಲ್ಲಿ ಏನು ತಪ್ಪಿದೆ ಎಂದು ಪುನಃ ಅಂದುಕೊಳ್ಳುತ್ತಾ ಇನ್ನೊಂದು ಹೆಜ್ಜೆಯನ್ನು ಇಡುತ್ತಾಳೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವಳಿಗೆ ಏನೋ ಕೆಟ್ಟದ್ದು ಸಂಭವಿಸಲಿದೆ ಎಂದು ಅನ್ನಿಸುತ್ತಿರುತ್ತದೆ. ಅಮ್ಮ ಯಾಕೆ ಇದ್ದಕ್ಕಿದ್ದಂತೆ ಬದಲಾದರೂ? ಮಗ ಬರ್ತಿದ್ದಾರಲ್ಲ, ಹಾಗಾಗಿರ್ಬೋದು, ಅಥವಾ ಮೊಮ್ಮಗು ಬರುತ್ತಿರುವ ಸಂತೋಷದಲ್ಲಾಗಿರ್ಬೋದಾ ಎಂದು ಪುನಃ ಅತ್ತಿಗೆ ಯೋಚಿಸ್ತಾಳೆ. ಮನಸ್ಸಲ್ಲಿ ಒಂಥರ ವಿಚಿತ್ರವಾದ ಚಡಪಡಿಕೆ ಆಗ್ತಿತ್ತು. ಅವಳ ಮನಸ್ಸು ಹೆಚ್ಚು ಹೆಚ್ಚು ಅಹಿತಕರವಾದ ಭಾವನೆಗಳ ಬಗ್ಗೆ ಯೋಚಿಸ್ತಿತ್ತು. ಅಮ್ಮ ಅವಳನ್ನೇ ಹಿಂಬಾಲಿಸುತ್ತಾ ಬಗ್ಗಿ ಬಗ್ಗಿ ನಡೆಯುತ್ತಿದ್ದರು. ಸ್ನೇಹ ಟೆರೇಸ್ ಮೇಲೆ ಹೋಗಿ ತಲುಪಿ ಸುತ್ತಲೂ ಕಣ್ಣಾಡಿಸಿದಳು. ಆಗ ಕೆಲವು ಬಟ್ಟೆಗಳು ಕೆಳಗೆ ಗಾಳಿಗೆ ಹಾರಿ ಬಿದ್ದಿದ್ದವು. ಬಿದ್ದ ಬಟ್ಟೆಗಳನ್ನು ಎತ್ತಿಕೊಂಡು ತಿರುಗಿ ಅಲ್ಲಿ ಎಲ್ಲಾದರೂ ಬಟ್ಟೆ ಹಾರಿ ಹೋಗಿದ್ಯಾ ಅಂತ ನೋಡ್ತಾಳೆ. ಅಷ್ಟರಲ್ಲಿ ಅಲ್ಲಿ ಅಮ್ಮ ಮೌನವಾಗಿ ನಿಂತಿದ್ದರು. ಸ್ನೇಹ ತನ್ನನ್ನು ನೋಡಿದ್ಲು ಎಂದು ಅಮ್ಮ ಗಾಬರಿಗೊಂಡು ದಿಟ್ಟಿಸಿ ನೋಡುತ್ತಾ ಏನೋ ಗಾಢವಾದ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದರು. ಅಮ್ಮನ ಆ ಮೌನ ಅವಳ ಕಣ್ಣಿನಲ್ಲಿ ಕಾಣುವ ಶೂನ್ಯತೆ ಯಾಕೋ ಸ್ನೇಹಾಳಿಗೆ ವಿಚಿತ್ರ ಎಂದು ಅನ್ನಿಸಿ ಇಲ್ಲಿ ಏನೋ ತಪ್ಪಾಗಿ ನಡೆಯುತ್ತಿದೆ ಅಂತ ಅನ್ನಿಸ್ತು. ಸ್ನೇಹ ತನ್ನ ಅತ್ತೆಯನ್ನು ನೋಡಿದ ತಕ್ಷಣ ಅತ್ತೆ ಮೆತ್ತಗೆ ನಡುಗುವ ಧ್ವನಿಯಲ್ಲಿ ಕರೆದಳು. ಅಮ್ಮ ವಿಷಪೂರಿತವಾದ ನಗುವಿನೊಂದಿಗೆ ಸ್ನೇಹ ಟೆರೇಸಿನ ಆ ತುದಿಯಲ್ಲಿ ಕಾಣುವ ಬಟ್ಟೆ ನಮ್ದಲ್ವಾ ಎಂದು ಕೇಳಿದರು. ಹೌದತ್ತೆ, ಅದು ಗಾಳಿಗೆ ಹಾರಿದೆ, ಆದರೆ ಅದನ್ನು ಹೇಗೆ ತೆಗೆಯುವುದು ಅಂತ ಕೇಳಿದಳು. ಆಗ ಬಿಡಮ್ಮ, ನಿನ್ನಿಂದ ಸಾಧ್ಯವಿಲ್ಲ, ನಾನೇ ತೆಗೆಯುತ್ತೇನೆಂದು ಅಮ್ಮ ಹೊಸ ನಾಟಕವನ್ನು ಆಡ್ತಾರೆ. ತನಗೆ ಕಾಲು ನೋವಾಗುತ್ತಿದೆ ಎಂದು ಹೇಳಿದ ಅತ್ತೆ ಯಾಕೆ ಪುನಃ ಟೆರೇಸ್ ಮೇಲೆ ಬಂದರು ಎಂದು ಸ್ನೇಹ ಯೋಚಿಸ್ತಾಳೆ. ಆಗ ಅಮ್ಮ ಇದ್ದಕ್ಕಿದ್ದಂತೆ, ನೀನು ಪಾಪ ಗರ್ಭಿಣಿ, ಒಬ್ಳೇ ಬಂದಿದ್ಯಲ್ವಾ, ಅದಕ್ಕೆ ನಾನು ಮೆಲ್ಲನೆ ಹತ್ತಿಕೊಂಡು ಬಂದೆ ಸ್ನೇಹ ಎಂದು ಹೇಳುತ್ತಾರೆ. ಆಗ ಅವಳು ಪಾಪ ಅತ್ತೆ ಎಂದು ಅಂದುಕೊಳ್ಳುತ್ತಾಳೆ. ಅಮ್ಮ ಮಂಡಿಗೆ ಕೈ ಹಿಡಿದುಕೊಂಡು ಮುಂದೆ ಮುಂದೆ ನಡೆಯುತ್ತಾ ಹೆಜ್ಜೆ ಹಾಕ್ತಾರೆ. ಅಯ್ಯೋ ಮಗಳೇ, ಕಾಲು ತುಂಬ ನೋವಮ್ಮ ಎಂದು ಹೇಳುತ್ತಾರೆ. ಅತ್ತೆ, ನಿಮ್ಮಿಂದ ಅದನ್ನು ತೆಗೆಯೋದಕ್ಕೆ ಸಾಧ್ಯವಿಲ್ಲ, ನಾನೇ ತೆಗೆಯುತ್ತೇನೆ ಇರಿ ಎಂದು ಸ್ನೇಹ ಟೆರೇಸಿನ ಮೂಲೆಗೆ ಹೆಜ್ಜೆ ಇಡುತ್ತಾಳೆ. ಅಲ್ಲಿ ತಲುಪುತ್ತಿದ್ದಂತೆ ಕೆಳಗಡೆ ಇಣುಕಿ ನೋಡಿದಾಗ ಬೇರೊಬ್ಬರ ಜಮೀನಿನ ದೊಡ್ಡ ಗುಡ್ಡದ ರಾಶಿಯಾಗಿತ್ತು. ಅದು ಕಲ್ಲುಗಳಿಂದ ಕೂಡಿತ್ತು. ಅದನ್ನು ನೋಡುವಾಗಲೇ ತಲೆ ಗಿರ ಅನ್ನಿಸಿತು. ಅತ್ತೆಯಲ್ಲಿ ಆ ಬಟ್ಟೆ ಬೇಡ, ಬಿಟ್ಟು ಬಿಡಿ ಅತ್ತೆ ಎಂದು ಹೇಳುವಷ್ಟು ಧೈರ್ಯವಿರಲಿಲ್ಲ. ಅತ್ತೆಯ ಪ್ರೀತಿ ಅವಳನ್ನು ಆ ಕೆಲಸ ಮಾಡಿಸುವಂತೆ ಮಾಡಿತ್ತು. ಮೆಲ್ಲನೆ ತುಂಬು ಗರ್ಭಿಣಿಯಾದರೂ ನಡೆಯಲಿಕ್ಕೂ ಸಾಧ್ಯ ಆಗುತ್ತಿರಲಿಲ್ಲ. ಆದರೂ ಅತ್ತೆ ಹೇಳಿದ್ರಲ್ಲ ಎಂದು ಜಾಗರೂಕತೆಯಿಂದ ಹೆಜ್ಜೆ ಇಡುತ್ತಾಳೆ. ಒಂದು ಕೈಯನ್ನು ಗೋಡೆಗೆ ಹಿಡಿದುಕೊಂಡು ಮೆಲ್ಲನೆ ಬಗ್ಗುತ್ತಾಳೆ. ಅಷ್ಟರಲ್ಲಿ ಹಿಂದಿನಿಂದ ಯಾರೋ ಬಂದ ಹಾಗೆ ಆಗುತ್ತದೆ. ತಿರುಗಿ ನೋಡುವಾಗ ಬಿಸಿಯುಸಿರಿನ ಗಾಳಿ ಅವಳ ಕಿವಿಯ ಹತ್ತಿರಕ್ಕೆ ಬರುತ್ತದೆ. ಅವಳ ಕಿವಿಯ ಹತ್ತಿರನೇ ಅಮ್ಮ ಇದ್ರು. ಅತ್ತೆ ಎಂದು ಅವಳು ಕರೆಯುವಾಗ, ನಾನು ಈ ದಿನಕ್ಕೋಸ್ಕರ ಕಾಯ್ತಿದ್ದೆ. ನಾನು ನಿನ್ನಲ್ಲಿ ಹೇಳಿದ್ದಲ್ವಾ, ನಿನಗೆ ಒಂದು ದಿನ ಕೊನೆಯ ದಿನವನ್ನು ಮಾಡುತ್ತೇನೆ ಅಂತ ಅಮ್ಮ ಮೆಲ್ಲಗೆ ಹೇಳಿದರು. ಆಗ ಸ್ನೇಹ ತುಂಬ ಗಾಬರಿಗೊಂಡು ಅವಳ ಬಾಯಿಂದ ಯಾವ ಶಬ್ದಗಳು ಹೊರಬರ್ತಿರ್ಲಿಲ್ಲ. ಮಾತನಾಡಬೇಕು ಎಂದು ಪ್ರಯತ್ನಿಸಿದ್ರೂ ಮಾತುಗಳು ಹೊರಡುತ್ತಿರಲಿಲ್ಲ. ಅತ್ತೆಯ ಮುಖದಲ್ಲಿ ರಾಕ್ಷಸಿಯ ನಗು ಇತ್ತು. ಅತ್ತೆ, ಹಾಗೆ ಮಾಡಬೇಡಿ, ದಯವಿಟ್ಟು ನನ್ನನ್ನು ಕಾಪಾಡಿ ಎಂದು ಹೇಳಬೇಕು ಎಂದು ಸ್ನೇಹಾಳಿಗೆ ಅನ್ನಿಸ್ತಿತ್ತು. ಆದರೆ ಅತ್ತೆಯ ಶಕ್ತಿಭರಿತವಾದ ಕೈಗಳು ಸ್ನೇಹಾಳ ಸೊಂಟವನ್ನು ಹಿಡಿಯಿತು. ಕಾಪಾಡಿ ಕಾಪಾಡಿ ಅತ್ತೆ, ಹಾಗೆ ಮಾಡಬೇಡಿ, ಕಾಪಾಡಿ ಅತ್ತೆ ಎಂದು ಬೇಡಿಕೊಂಡಳು. ಆದರೆ ಅಮ್ಮ ಅವಳನ್ನು ನಗುತ್ತಾ ಕೆಳಗಡೆ ತಳ್ಳಿಯೇ ಬಿಟ್ರು. ಸ್ನೇಹ ಕೆಳಗಡೆ ಬೀಳುತ್ತಿದ್ದಳು. ಬಲವಾದ ಗಾಳಿಯ ಒತ್ತಡ ಅವಳನ್ನು ತಳ್ಳುತ್ತಿತ್ತು. ಅಣ್ಣನ ಪ್ರೀತಿ, ಆಸೆ, ಕನಸು, ತನ್ನ ರಕ್ತದ ಕುಡಿ ಎಲ್ಲವೂ ಒಂದೇ ಕ್ಷಣದಲ್ಲಿ ನುಚ್ಚು ನೂರಾಗುವ ಸಮಯವಾಗಿತ್ತು. ಇನ್ನೇನು ನೆಲಕ್ಕೆ ಬೀಳುತ್ತಾಳೆ ಅನ್ನುವಷ್ಟರಲ್ಲಿ ಸ್ನೇಹ ತನ್ನನ್ನು ತಾನು ಉಳಿಸಿಕೊಳ್ಳಬೇಕು, ತನ್ನ ಮಗುವನ್ನು ಕಾಪಾಡಬೇಕು ಎಂದು ಪರದಾಡುತ್ತಿದ್ದಳು. ಅಲ್ಲೇ ಬಟ್ಟೆ ಒಣಗಲು ಹಾಕಿದ ರಾಡ್ ಒಂದು ಸಿಕ್ಕಿಕೊಂಡಿತ್ತು. ಅದನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳ ದೇಹವನ್ನು ಅವಳ ಕೈಯಿಂದ ಹಿಡಿದುಕೊಳ್ಳುವಷ್ಟು ಶಕ್ತಿ ಅವಳಲ್ಲಿರಲಿಲ್ಲ. ಆದರೂ ತನ್ನಲ್ಲಿರುವ ಎಲ್ಲ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕಬ್ಬಿಣದ ರಾಡನ್ನು ಹಿಡಿದುಕೊಂಡು ತನ್ನ ಜೀವವನ್ನು ಆ ಕ್ಷಣದಲ್ಲಿ ಉಳಿಸಿಕೊಂಡಳು. ಸಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿತ್ತು, ಆದರೆ ಅವಳು ಜೀವಂತವಾಗಿದ್ದಳು. ಆ ಕ್ಷಣ ಸ್ನೇಹಾಳಿಗೆ ತುಂಬ ಅಪಾಯಕಾರಿಯಾಗಿತ್ತು. ತಲೆ ಎತ್ತಿ ನೋಡಿದಾಗ ಅಮ್ಮನ ಮುಖ ಭಯದಿಂದ ಕಳೆಗುಂದಿತ್ತು. ಯಾಕಂದರೆ ಅವಳು ಅರ್ಧದಲ್ಲಿ ತನ್ನ ಜೀವವನ್ನು ಕಾಪಾಡಿಕೊಳ್ಳುತ್ತಾಳೆ ಎಂದು ಅಮ್ಮ ಅಂದುಕೊಂಡಿರಲಿಲ್ಲ. ಸ್ನೇಹ ನೇರವಾಗಿ ಕೆಳಗೆ ಬೀಳಬೇಕೆಂದು ಅಮ್ಮ ಬಯಸಿದ್ದರು. ಆದರೆ ಅವಳು ಇನ್ನೂ ತನ್ನ ಪ್ರಾಣಕ್ಕಾಗಿ ಹೋರಾಡುತ್ತಿದ್ದಳು. ಅಮ್ಮ, ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಅಂಗಲಾಚುತ್ತಿದ್ದಳು. ಸ್ನೇಹಾಳ ಕಣ್ಣುಗಳಲ್ಲಿ ಅಮ್ಮ ತನ್ನನ್ನು ಕಾಪಾಡುತ್ತಾರೆ ಎಂಬ ಭರವಸೆ ಇತ್ತು. ತುಂಬು ಗರ್ಭಿಣಿ ಆದ್ದರಿಂದ ಅವಳಿಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು. ಆದರೆ ಅವಳ ಧ್ವನಿಯಲ್ಲಿ ಭರವಸೆಯ ಕೊನೆಯ ಮಿನುಗು ಇತ್ತು. ಅಮ್ಮನ ಮುಖದಲ್ಲಿ ಒಂದು ಕ್ಷಣ ಭಯವಿತ್ತು. ಆದರೆ ನಂತರ ರಾಕ್ಷಸಿಯ ನಗುವಿನೊಂದಿಗೆ, ನಾನು ನಿನ್ನನ್ನು ಕಾಪಾಡುತ್ತೇನೆ ಎಂದು ಅಂದುಕೊಂಡಿದ್ಯಾ ಎಂದು ಕೇಳಿದರು.
ಅದು ನಿನ್ನ ಭ್ರಮೆಯಷ್ಟೇ ಎಂದು ನಗುತ್ತಾ ಹೇಳಿದರು. ಅಮ್ಮ ಮೆಲ್ಲನೆ ಕೆಳಗಿಳಿದು, ನೀನಿಲ್ಲಿ ಎಷ್ಟು ಹೊತ್ತು ತೂಗಾಡಿದ್ರೂ ತಪ್ಪಿಸಿಕೊಳ್ಳಲು ಆಗೋದಿಲ್ಲ ಎಂದು ಅಮ್ಮ ತನ್ನ ಕಾಲುಗಳಿಂದ ಲಘುವಾಗಿ ಸ್ನೇಹಾಳನ್ನು ತಳ್ಳಿದರು. ಸ್ನೇಹ ಅಮ್ಮನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಅಮ್ಮ, ನೀವು ಈ ರೀತಿ ಮಾಡಲು ಸಾಧ್ಯವಿಲ್ಲ, ನೀವೇನು ಮಾಡೋದಿಲ್ಲ, ನನ್ನನ್ನು ಕಾಪಾಡಿ ಅಮ್ಮ ಎಂದು ಅತ್ತಳು. ಆದರೆ ಮರುಕ್ಷಣವೇ ಸ್ನೇಹಾಳ ಕೈಯ ಹಿಡಿತ ದುರ್ಬಲವಾಯಿತು ಮತ್ತು ಅವಳು ಕೆಳಗೆ ಬೀಳಲು ಪ್ರಾರಂಭಿಸಿದಳು. ಈ ಸಮಯದಲ್ಲಿ ಯಾವುದೂ ಅವಳನ್ನು ತಡೆಯಲು ಹೋಗಲಿಲ್ಲ. ಇದ್ದಕ್ಕಿದ್ದಂತೆ ಅವಳು ನೆಲದ ಮೇಲೆ ಬಿದ್ದಳು. ಜೋರಾಗಿ ಬೀಳುವ ಸದ್ದು ಇಡೀ ವಠಾರದಲ್ಲಿ ಪ್ರತಿಧ್ವನಿಸಿತು. ಸ್ನೇಹಾಳ ಕಣ್ಣೆದುರು ಕತ್ತಲು ಕವಿದಿತ್ತು. ಒಂದೇ ಬಾರಿಗೆ ಹಲವು ಮೂಳೆಗಳು ಮುರಿದಂತೆ ಭಾಸವಾಯಿತು. ಇಡೀ ದೇಹದಲ್ಲಿ ನೋವಿನ ಬಲವಾದ ಅಲೆ ಇತ್ತು. ಕೆಲವು ಕ್ಷಣಗಳ ನಂತರ ಅವಳು ನೆಲದ ಮೇಲೆ ನಿರ್ಜೀವವಾಗಿ ಮಲಗಿದ್ದಳು. ಮಾಳಿಗೆಯಿಂದ ಕೆಳಗೆ ನೋಡಿದಾಗ ತಾಯಿ ತನ್ನ ಉಸಿರಾಟವನ್ನು ಒಂದು ಕ್ಷಣ ನಿಲ್ಲಿಸಿದಳು. ಆದರೆ ಮುಂದಿನ ಕ್ಷಣದಲ್ಲಿ ಸ್ನೇಹ ಗುಡ್ಡದ ನಡುವೆ ಇದ್ದ ಹಳ್ಳದಲ್ಲಿ ಬಿದ್ದಿರುವುದನ್ನು ನೋಡಿದಳು. ಅವಳ ಮುಖದಲ್ಲಿ ನಗು ಹರಡಿತು. ಸ್ನೇಹಾಳ ದೇಹ ಸತ್ತಿರುವಂತೆ ಕಾಣುತ್ತಿದೆ, ಆದರೆ ಜೀವ ಇನ್ನೂ ಇರಬಹುದಾ ಎಂದು ಅಮ್ಮ ಸಂಶಯಪಟ್ಟರು. ಬೇರೆ ಯಾರಾದರೂ ಬಂದು ನೋಡುವ ಮೊದಲು ಸ್ನೇಹ ಸತ್ತಿದ್ದಾಳ ಬದುಕಿದ್ದಾಳ ಎಂದು ಅಮ್ಮ ಬೇಗನೆ ಪರಿಶೀಲಿಸಬೇಕಾಗಿತ್ತು. ಅಮ್ಮ ಟೆರೆಸ್ ಮೇಲಿಂದ ಬೇಗನೆ ಕೆಳಗಿಳಿದು ಪಕ್ಕದವರ ಜಮೀನಿಗೆ ಹೋಗಿ ಯಾರಿಗೂ ಗೊತ್ತಾಗದಂತೆ ಕದ್ದು ಮುಚ್ಚಿ ನಡೆದುಕೊಂಡು ಹೋದಳು. ಆಗ ಸ್ನೇಹ ನಿಜವಾಗಿಯೂ ಸತ್ತಿದ್ದಳು. ಇದನ್ನು ನೋಡಿ ಅಮ್ಮ ಆಳವಾದ ನಿಟ್ಟುಸಿರು ಬಿಟ್ಟು ಸಂತೋಷಗೊಂಡರು. ಅಮ್ಮ ಸುತ್ತಲೂ ಕಣ್ಣಾಡಿಸಿ ನೋಡಿದ್ರು. ಆಗ ಊರಲ್ಲೆಲ್ಲ ಮೌನ ಆವರಿಸಿದಂತಿತ್ತು. ಇವಳ ಶವ ಇಲ್ಲೇ ಇರಲಿ, ನಾನೇನು ಗೊತ್ತಿಲ್ಲದವಳಂತೆ ಮಾಡುತ್ತೇನೆ. ಸೊಸೆ ಟೆರೇಸ್ಗೆ ಬಟ್ಟೆ ತೆಗೆಯಲು ಹೋದವಳು ಬರಲಿಲ್ಲ ಅಂತ ಎಲ್ಲರಲ್ಲಿಯೂ ಹೇಳುತ್ತೇನೆ ಎಂದಂದುಕೊಂಡು ಹೊಸ ಪ್ಲಾನ್ ಮಾಡಲು ಮುಂದಾಗ್ತಾರೆ. ಆಗ ಕೊನೆಯ ಬಾರಿಗೆ ಅವಳ ಮುಖವನ್ನು ನೋಡುತ್ತೇನೆ ಎಂದಂದುಕೊಂಡು ಅಮ್ಮ ಸ್ನೇಹಾಳ ಮುಖವನ್ನು ನೋಡಿದಾಗ ಸ್ನೇಹ ಅರ್ಧ ಕಣ್ಣು ತೆರೆದಿದ್ದಳು. ಇದನ್ನು ನೋಡಿ ಗಾಬರಿಯಿಂದ ಅಮ್ಮನ ಎದೆ ಬಡಿತ ಹೆಚ್ಚಾಯಿತು. ಸ್ನೇಹಾಳ ಮುಖ ನೋವಿನಿಂದ ನರಳುತ್ತಿತ್ತು. ಅವಳ ತುಟಿಗಳಿಂದ ಸಣ್ಣದೊಂದು ಸದ್ದು ಹೊರಬರುತ್ತಿತ್ತು. ಅವಳಿನ್ನೂ ಜೀವಂತವಾಗಿದ್ದಾಳೆ. ಅಮ್ಮ ಮುಂದೇನು ಮಾಡುವುದು ಎಂದು ಗೊತ್ತಾಗದೆ ಚಡಪಡಿಸುತ್ತಿದ್ದರು. ಯಾಕಂದ್ರೆ ಸ್ನೇಹ ಸ್ವಲ್ಪ ಜೀವಂತವಾಗಿದ್ರೆ ಈಗ ಸೇರಿದವರೆಲ್ಲ ಬಂದು ಆಸ್ಪತ್ರೆಗೆ ಸಾಗಿಸ್ತಾರೆ. ಅವಳು ಬದುಕುತ್ತಾಳೆ. ಮತ್ತೆ ನಾನು ಚಾವಣಿಯಿಂದ ತಳ್ಳಿದ್ದೇನೆ ಎಂದು ಅನಿಲ್ಗೆ ತಿಳಿಯುತ್ತದೆ. ಇದರಿಂದ ಅವನು ನನ್ನನ್ನು ಜೀವನ ಪೂರ್ತಿ ಕ್ಷಮಿಸೋದಿಲ್ಲ. ನನ್ನಿಂದ ಮಗನು ದೂರವಾಗ್ತಾನೆ. ಇಲ್ಲ, ನಾನು ಈಗಲೇ ಏನಾದರೂ ಮಾಡಬೇಕು. ಇಲ್ಲದಿದ್ದರೆ ನನಗೆ ಕಷ್ಟ ಕಾಲ ಕಟ್ಟಿಟ್ಟ ಬುತ್ತಿ ಎಂದು ಯೋಚಿಸಿ ಅಲ್ಲೇ ಇದ್ದ ಒಂದು ಇಟ್ಟಿಗೆಯನ್ನು ಕೈಗೆತ್ತಿಕೊಂಡು, ಕ್ಷಮಿಸು, ನನಗೆ ಇದು ಕೊನೆಯ ಅವಕಾಶ, ಬೇರೆ ದಾರಿ ಇಲ್ಲ, ನಿನ್ನನ್ನು ಬದುಕಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಅವಳ ತಲೆಗೆ ಆ ಇಟ್ಟಿಗೆಯನ್ನು ಹಾಕುತ್ತಾಳೆ. ಇಟ್ಟಿಗೆಯ ಭಾರಕ್ಕೆ ಸ್ನೇಹ ಕೊನೆಯ ಉಸಿರನ್ನು ಎಳೆಯುತ್ತಾಳೆ. ಅಮ್ಮ ಕೈಗಳ ನಡುಕವನ್ನು ನಿಯಂತ್ರಿಸಿಕೊಂಡು ಮೃತದೇಹವನ್ನು ನೋಡಿದರು. ಈಗ ಅವಳ ಕೆಲಸ ಮುಗಿದಿದೆ. ಆದರೆ ನಾನು ಅವಳನ್ನು ಇಲ್ಲಿ ಬಿಡಲಾರೆ ಎಂದು ಅಮ್ಮ ಭಾವಿಸಿದ್ರು. ಯಾರಾದರೂ ಸ್ನೇಹಾಳನ್ನು ಈ ಸ್ಥಿತಿಯಲ್ಲಿ ನೋಡಿದರೆ ಎಲ್ಲರೂ ನನ್ನನ್ನು ಅನುಮಾನಿಸ್ತಾರೆ. ಥಟ್ಟನೆ ಅಮ್ಮನ ಮನಸ್ಸಿಗೆ ಬಂದಿದ್ದು ಸ್ಮಶಾನ. ಸ್ನೇಹಾಳ ಶವವನ್ನು ಇಲ್ಲೇ ಬಿಟ್ಟರೆ ಆಗೋದಿಲ್ಲ, ಏನಾದರೂ ಮಾಡಬೇಕು ಅಂತ ಯೋಚಿಸ್ತಾರೆ. ಈಗ ಅವಳ ದೇಹವನ್ನು ವಿಲೇವಾರಿ ಮಾಡಬೇಕಾಗಿದೆ. ಈ ಎಲ್ಲ ಘಟನೆಯ ಸಮಯದಲ್ಲಿ ರಾತ್ರಿಯ ಕತ್ತಲೆಯು ಹರಡಿತ್ತು. ರಸ್ತೆ ಮತ್ತು ಪ್ರದೇಶವು ಸಂಪೂರ್ಣವಾಗಿ ನಿರ್ಜನವಾಗಿತ್ತು. ಪ್ರತಿಯೊಂದು ಅಂಗಡಿ, ಮನೆಗಳ ಬಾಗಿಲು ಮುಚ್ಚಿತ್ತು. ಎಲ್ಲರೂ ಅವರವರ ಮನೆಯಲ್ಲಿ ಕೆಲಸದಲ್ಲಿ ಅಥವಾ ಟಿವಿ ನೋಡುತ್ತಾ ಬ್ಯುಸಿಯಾಗಿರ್ತಾರೆ. ಸ್ನೇಹ ಬೀಳುವಾಗ ಕಿರುಚಾಡಿದ್ದು ಯಾರೂ ಗಮನಿಸಿರಲು ಸಾಧ್ಯವಿಲ್ಲ. ಒಂದು ವೇಳೆ ಗೊತ್ತಾಗಿದ್ರೆ ಬಂದು ನೋಡ್ತಿದ್ರು ಎಂದು ಕೂಡ ಅಂದುಕೊಂಡರು. ಮೃತದೇಹವು ಇಲ್ಲೇ ತುಂಬಾ ಹೊತ್ತು ಇದ್ರೆ ಯಾರಾದರೂ ಒಬ್ಬರಾದರೂ ನೋಡ್ಬೋದು. ಅಮ್ಮ ಏನು ಮಾಡಬೇಕು ಎಂದು ಯೋಚಿಸುತ್ತಾ ತಟ್ಟನೆ ಮನೆಗೆ ಹೋಗಿ ಸುತ್ತಲೂ ನೋಡುತ್ತಾ ಯೋಚಿಸಿದ್ರು. ಅಮ್ಮನ ಕಣ್ಣು ಅಂಗಳದ ಒಂದು ಮೂಲೆಯಲ್ಲಿದ್ದ ಗೋಣಿಚೀಲದ ಮೇಲೆ ಬಿತ್ತು. ಕೆಲವು ದಿನಗಳ ಹಿಂದೆ ಹಳೆಯ ಬಟ್ಟೆ ಮತ್ತು ಅನುಪಯುಕ್ತ ವಸ್ತುಗಳನ್ನು ಹಾಕಲು ಇಟ್ಟುಕೊಂಡಿದ್ದರು. ಇದರಿಂದ ಅರ್ಧ ಬಟ್ಟೆಯನ್ನು ತೆಗೆದು ಗೋಣಿಚೀಲವನ್ನು ಶವದ ಹತ್ತಿರ ತಂದು ನಿರ್ಜೀವ ದೇಹವನ್ನು ಎರಡೂ ಕೈಗಳಿಂದ ಎಳೆದು ಅದರಲ್ಲಿ ಹಾಕಿದಳು. ಮೃತದೇಹ ಸಾಕಷ್ಟು ತೂಕವಿತ್ತು. ಆದರೆ ಅಮ್ಮನ ಹೃದಯದಲ್ಲಿ ಭಯ ಮತ್ತು ಗಾಬರಿ ಇತ್ತು. ಗೋಣಿಚೀಲವನ್ನು ಸರಿಯಾಗಿ ಸುತ್ತಿದ ನಂತರ ಅವರು ಅದನ್ನು ಬೇಗನೆ ಎಳೆದುಕೊಂಡು ಹೋಗಿ ಅಂಗಳದ ಮೂಲೆಯಲ್ಲಿಟ್ಟರು. ಅಲ್ಲಿದ್ದ ಸ್ವಲ್ಪ ಕಟ್ಟಿಗೆಗಳನ್ನೆಲ್ಲ ಸಂಗ್ರಹಿಸಿದರು. ಆದರೆ ಶವವನ್ನು ಸ್ಮಶಾನಕ್ಕೆ ಹೇಗೆ ಕೊಂಡೊಯ್ಯುವುದು ಎಂದು ಯೋಚಿಸುತ್ತಾ ಅಮ್ಮನ ಹಣೆ ಬೆವರತೊಡಗಿತು. ಅವರು ಶವವನ್ನು ಬೇಗನೆ ಅಂತ್ಯಕ್ರಿಯೆಗೆ ತೆಗೆದುಕೊಂಡು ಹೋಗದಿದ್ರೆ ಬೆಳಗ್ಗೆ ಯಾರಾದರೂ ಮನೆಗೆ ಬಂದು ನೋಡಿದರೆ ಎಲ್ಲವೂ ವಿಫಲವಾಗಬಹುದು. ನಾನು ಆದಷ್ಟು ಬೇಗ ಅಂತಿಮ ಸಂಸ್ಕಾರ ಮಾಡಬೇಕು ಅಂತ ಅಂದುಕೊಳ್ಳುತ್ತಾರೆ. ಇಷ್ಟು ಭಾರವಾದ ಗೋಣಿಚೀಲವನ್ನು ಹೇಗೆ ಸಾಗಿಸುವುದು ಎಂದು ಯೋಚಿಸುತ್ತಿರುವಾಗ ಅಲ್ಲೇ ಅನಿಲ್ ತನ್ನ ಬಾಲ್ಯದಲ್ಲಿ ಓಡಿಸುತ್ತಿದ್ದ ಸೈಕಲ್ ಅಂಗಳದ ಒಂದು ಮೂಲೆಯಲ್ಲಿರುವುದನ್ನು ನೋಡುತ್ತಾರೆ. ಆ ಸೈಕಲ್ ಹಳೆಯದಾದರೂ ತುಂಬ ಭಾರದ ಸೈಕಲ್ ಆಗಿತ್ತು. ಅದರ ಮೇಲೆ ಗೋಣಿಚೀಲ ಅಥವಾ ಸಾಮಾನು ಕೊಂಡೊಯ್ಯಬಹುದಿತ್ತು. ಆಗ ಅಮ್ಮ ಬೇಗನೆ ಆ ಗೋಣಿಚೀಲವನ್ನು ಎಳೆದುಕೊಂಡು ಹೋಗಿ ಆ ಸೈಕಲ್ ಮೇಲೆ ಇಟ್ಟು ಏನೂ ಕಾಣದಂತೆ ಬಟ್ಟೆಯಿಂದ ಮುಚ್ಚಿದರು. ಎಲ್ಲರೂ ಮಲಗುವ ಸಮಯವಾಗಿತ್ತು. ಭಯಾನಕವಾದ ರಾತ್ರಿಯಂತೆ ಗೋಚರಿಸುತ್ತಿತ್ತು. ಮನೆಯಲ್ಲಿರುವ ಗಡಿಯಾರದ ಟಿಕ್ ಟಿಕ್ ಶಬ್ದಗಳು
ಎದೆ ಬಡಿತದಂತೆ ಕೇಳುತ್ತಿತ್ತು. ಆದರೆ ಅಮ್ಮ ಧೈರ್ಯ ಮಾಡಿಕೊಂಡು ತನ್ನ ಮುಂದಿನ ಕೆಲಸವನ್ನು ಮಾಡಲು ತೊಡಗಿದರು. ಅಮ್ಮನ ಉಸಿರು ಎರಡಾಗಿ ಕೇಳುವಷ್ಟು ಮೌನವಿತ್ತು. ಆ ಸಮಯದಲ್ಲಿ ಗೇಟಿನ ಬಾಗಿಲು ತೆರೆಯುವ ಶಬ್ದವು ತುಂಬಾ ಭಯಾನಕವಾಗಿತ್ತು. ಅಮ್ಮ ಸೈಕಲ್ ಎಳೆದುಕೊಂಡು ಸ್ಮಶಾನದ ಕಡೆ ಹೋದ್ರು. ರಾತ್ರಿಯ ಕತ್ತಲೆ ಎಲ್ಲೆಲ್ಲೂ ಆವರಿಸಿತು. ಅಮ್ಮ ವೇಗವಾಗಿ ಸೈಕಲ್ ಅನ್ನು ಚಲಾಯಿಸ್ತಿದ್ರು. ನೆಲವು ಸ್ವಲ್ಪ ಒದ್ದೆಯಾಗಿತ್ತು. ಬಹುಶಃ ಸಂಜೆ ಕೆಲವು ಸ್ಥಳಗಳಲ್ಲಿ ಸಣ್ಣ ತುಂತುರು ಮಳೆ ಬಂದಿತ್ತು. ಈ ಕೆಲಸವು ತ್ವರಿತವಾಗಿ ಆಗಬೇಕು, ಆದಷ್ಟು ಬೇಗ ಸ್ಮಶಾನವನ್ನು ತಲುಪಬೇಕು ಎಂದು ಅಮ್ಮ ಧೈರ್ಯ ಮಾಡಿಕೊಂಡು ಸೈಕಲ್ನ ವೇಗವನ್ನು ಹೆಚ್ಚಿಸ್ತಿದ್ರು. ಸ್ಥಳೀಯ ಬೀದಿಗಳು ಕತ್ತಲೆಯಲ್ಲಿ ಮುಳುಗಿದ್ದವು. ಪ್ರತಿ ಮನೆಯ ಬಾಗಿಲು ಮುಚ್ಚಿತ್ತು. ಆದರೆ ಅಮ್ಮನ ಹೃದಯವು ವೇಗವಾಗಿ ಬಡಿಯುತ್ತಿತ್ತು. ಯಾರಾದರೂ ಎಚ್ಚರಗೊಳ್ಳಬಹುದೇ ಎಂದು ಹೆದರುತ್ತಿದ್ದರು. ಅಮ್ಮನ ಮನಸ್ಸಲ್ಲಿ ಬೇರೆ ಬೇರೆ ರೀತಿಯ ಆಲೋಚನೆಗಳು ಬರುತ್ತಿತ್ತು. ರಸ್ತೆಯಲ್ಲಿ ಒಂದು ತಿರುವು ತಲುಪಿದಾಗ ಇದ್ದಕ್ಕಿದ್ದಂತೆ ಯಾರದ್ದೋ ನೆರಳು ಕಂಡಿತು. ಅದು ಯಾರಾಗಿರಬಹುದು ಎಂದು ತುಂಬ ಆಘಾತಕ್ಕೊಳಗಾದರು. ಅಮ್ಮ ನಿಧಾನವಾಗಿ ಸೈಕಲನ್ನು ಬೀದಿಯ ಮೂಲೆಗೆ ತಳ್ಳಿದರು. ಆದರೆ ಅದು ಬೀದಿ ನಾಯಿ ಎಂದು ಮತ್ತೆ ಗೊತ್ತಾಯಿತು. ನಾಯಿ ಎಂದು ಗೊತ್ತಾದ ತಕ್ಷಣ ಅಮ್ಮ ಸೈಕಲನ್ನು ವೇಗವಾಗಿ ತುಳಿಯಲು ಪ್ರಾರಂಭಿಸಿದರು. ಮತ್ತು ಇದ್ದಕ್ಕಿದ್ದಂತೆ ಒಂದು ಮನೆಯ ಮುಂಭಾಗದಲ್ಲಿ ಬಾಗಿಲು ತೆರೆದು ಒಳಗಿನಿಂದ ಒಬ್ಬ ಮುದುಕಿ ಹೊರಬಂದಳು. ಅಮ್ಮ ಬೇಗನೆ ಮರದ ನೆರಳಿನಲ್ಲಿ ಅಡಗಿಕೊಂಡರು. ಅವಳು ಆಗಾಗ್ಗೆ ರಾತ್ರಿಯಲ್ಲಿ ನೀರು ಕುಡಿಯಲು ಎದ್ದೇಳುತ್ತಿದ್ದಳು. ಮುದುಕಿ ಹೆಚ್ಚು ಹೊತ್ತು ಹೊರಗೆ ಇರಬಾರ್ದು, ಇಲ್ಲವಾದರೆ ಖಂಡಿತ ಸಿಕ್ಕಿ ಬೀಳುವುದು ಖಚಿತ ಎಂದು ಅಮ್ಮ ದೇವರಲ್ಲಿ ಪ್ರಾರ್ಥಿಸಿದ್ರು. ಮುದುಕಿ ಒಂದು ಕ್ಷಣ ಸುತ್ತಲೂ ನೋಡಿದಳು. ಆಕಾಶವನ್ನು ನೋಡಿದಳು. ನಂತರ ಮೆಲ್ಲನೆ ಗೊಡಗಿದಳು. ಮತ್ತು ಈಗ ವಿಚಿತ್ರ ರಾತ್ರಿಯಾಗಿದೆ. ಚಳಿ ಜಾಸ್ತಿ ಇಲ್ಲ. ಇವತ್ತು ವಾತಾವರಣದಲ್ಲಿ ಎಂತಹ ಬದಲಾವಣೆ ಆಗಿದೆಯೋ ಗೊತ್ತಿಲ್ಲ. ಹೀಗೆ ಹೇಳುತ್ತಾ ಮುದುಕಿ ಬಾಗಿಲು ಮುಚ್ಚಿದಳು. ಆ ಕ್ಷಣಕ್ಕಾಗಿಯೇ ಕಾದು ನಿಂತಿದ್ದ ಅಮ್ಮ ಸ್ವಲ್ಪನೂ ಸಮಯ ವ್ಯರ್ಥ ಮಾಡದೆ ಸೈಕಲ್ ತುಳಿದು ಮುಂದೆ ಸಾಗತೊಡಗಿದಳು. ರಸ್ತೆ ದಾಟಿ ಕೊನೆಗೆ ಸ್ಮಶಾನದ ಬಾಗಿಲ ಮುಂದೆ ಬಂದಳು. ಸ್ಮಶಾನದ ಬಾಗಿಲು ಹಳೆಯ ಕೊಂಡಿಗಳಾಗಿದ್ದುದರಿಂದ ಬಾಗಿಲ ಕೊಂಡಿ ಹಾಕಿರಲಿಲ್ಲ. ಅಮ್ಮ ಮೆಲ್ಲನೆ ಬಾಗಿಲನ್ನು ತಳ್ಳಿ ಒಳಗೆ ಹೋದರು. ಆ ಕ್ಷಣದಲ್ಲಿ ಸ್ಮಶಾನ ಮೌನದಲ್ಲಿ ಮುಳುಗಿತ್ತು. ಅಮ್ಮ ತನ್ನ ಸುತ್ತಲೂ ನೋಡಿದಳು. ಅಲ್ಲಿ ಕತ್ತಲೆ ಎಲ್ಲೆಡೆ ಇತ್ತು. ಹಳೆಯ ಸಮಾಧಿಗಳ ಸ್ಥಳಗಳಲ್ಲಿ ಪೊದೆಗಳು ಬೆಳೆದಿದ್ದವು. ಅಮ್ಮನ ಹೃದಯವು ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಆದರೆ ಇದು ಭಯಪಡುವ ಸಮಯವಲ್ಲ, ಕೆಲಸ ಮುಗಿಸುವ ಸಮಯ. ನನ್ನ ಕೆಲಸವನ್ನು ಆದಷ್ಟು ಬೇಗ ಮುಗಿಸಿ ಇಲ್ಲಿಂದ ಹೊರಡಬೇಕು ಎಂದು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಂಡರು. ಸಮಾಧಿಯ ಬಳಿ ಸೈಕಲ್ ನಿಲ್ಲಿಸಿ ಸಮಾಧಿಯನ್ನು ಅಗೆಯಲು ಶವದ ಜೊತೆಗೆ ಗುದ್ದಲಿಯನ್ನು ತಂದಿದ್ದರು. ನಂತರ ಅವಳು ವೇಗವಾಗಿ ನೆಲವನ್ನು ಅಗೆಯಲು ಪ್ರಾರಂಭಿಸಿದಳು. ನೆಲ ಅಗೆಯುವಾಗ ಅಮ್ಮನ ಕೈಗಳು ಭಯದಿಂದ ನಡುಗುತ್ತಿದ್ದರೂ ತನ್ನ ಉದ್ದೇಶದಿಂದ ಹಿಂದೆ ಸರಿಯುವ ಹೆಣ್ಣಾಗಿರಲಿಲ್ಲ. ನೆಲ ಅಗೆಯುವಾಗ ಅಮ್ಮನ ಕೈ ಕೆಸರಿನಿಂದ ತುಂಬಿತ್ತು. ಅವಳ ಮುಖದಲ್ಲಿ ಬೆವರು ಇಳಿಯುತ್ತಿತ್ತು. ಅವಳ ಉಸಿರಾಟ ತುಂಬ ವೇಗವಾಗಿ ಸಾಗುತ್ತಿತ್ತು. ನೆಲ ಅಗೆಯುತ್ತಿದ್ದಾಗ ಹಿಂದೆ ಯಾರದೋ ಹೆಜ್ಜೆಯ ಸದ್ದು ಕೇಳಿಸಿದಂತೆ ಭಾಸವಾಯಿತು. ಅಮ್ಮನ ಕೈಗಳು ಸಂಪೂರ್ಣವಾಗಿ ನಿಂತು ಹೋಯಿತು. ಆದರೂ ಭಯದಲ್ಲಿ ಕಾಲುಗಳು ಶಕ್ತಿ ಕಳೆದುಕೊಳ್ಳುತ್ತಿತ್ತು. ಅಮ್ಮ ಧೈರ್ಯ ಮಾಡಿಕೊಂಡು ತಿರುಗಿ ಹಿಂತಿರುಗಿ ನೋಡಿದರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ನಾನು ಈ ಎಲ್ಲ ಭಯಗಳನ್ನು ನನ್ನ ಹೃದಯದಿಂದ ಹೊರಹಾಕಬೇಕು ಮತ್ತು ಆದಷ್ಟು ಬೇಗ ಇದೆಲ್ಲವನ್ನು ಕೊನೆಗೊಳಿಸಬೇಕು. ಇದರಿಂದ ಭವಿಷ್ಯದಲ್ಲಿ ಸ್ನೇಹಾಳಿಗೆ ಏನಾಯಿತು ಅಂತ ಯಾರಿಗೂ ತಿಳಿಯಬಾರದು. ಕೊನೆಯ ಬಾರಿಗೆ ಅಲ್ಲಿ ಇಲ್ಲಿ ನೋಡಿದಳು. ಸ್ಮಶಾನದಲ್ಲಿ ಸಂಪೂರ್ಣ ಮೌನವಿತ್ತು. ಎಲ್ಲೋ ದೂರದಲ್ಲಿ ಮರಗಳ ಸದ್ದುಗಳು, ಕೀಟಗಳು ವಿಚಿತ್ರವಾದ ಶಬ್ದಗಳನ್ನು ಮಾಡುತ್ತಿದ್ದವು. ಆಗ ರಾತ್ರಿಯ ಆ ದೃಶ್ಯ ಯಾರಿಗೂ ಕಾಣಿಸಲಿಲ್ಲ. ತಾಯಿ ತನ್ನ ಎರಡೂ ಕೈಗಳಿಂದ ಗೋಣಿ ಚೀಲವನ್ನು ಎಳೆದು ಸಮಾಧಿಗೆ ತಳ್ಳಿದಳು. ಆದರೆ ಗೋಣಿ ಸಮಾಧಿಗೆ ಬಿದ್ದ ತಕ್ಷಣ ಅಮ್ಮನ ಕಿವಿಯಲ್ಲಿ ಏನೋ ಧ್ವನಿ ಪ್ರತಿಧ್ವನಿಸಿತು. ಅಮ್ಮನ ದೇಹವೆಲ್ಲ ನಡುಗಿತು. ಅವಳು ಬೇಗನೆ ಹಿಂತಿರುಗಿ ನೋಡಿದಳು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಏನು ನಡೆಯುತ್ತಿದೆ ಎಂದು ಅಮ್ಮ ಆತಂಕಗೊಳಗಾದ್ರು. ಅಮ್ಮನ ಕೈಗಳ ಹಿಡಿತ ದುರ್ಬಲವಾಯಿತು. ನಾನು ನಿಜವಾಗಿಯೂ ಸ್ನೇಹಳ ಧ್ವನಿಯನ್ನು ಕೇಳಿದ್ದೇನೆ. ಸ್ನೇಹ ಉಸಿರಾಡುತ್ತಿದ್ದಾಳೆ, ಅಥವಾ ಇದೆಲ್ಲ ನನ್ನ ಭ್ರಮೆಯೇ? ಇದೆಲ್ಲ ತನ್ನ ಮನಸ್ಸಿನಲ್ಲಿದ್ದರೂ ಒಳಗೊಳಗೆ ಭ್ರಮೆ ಎಂದು ಮನವರಿಕೆ ಮಾಡಿಕೊಳ್ಳತೊಡಗಿದಳು. ಮಣ್ಣನ್ನು ಬೇಗ ಸುರಿಸತೊಡಗಿದಳು. ಆದರೆ ಸ್ನೇಹಳ ನಿರ್ಜೀವ ಮೈಮೇಲೆ ಮಣ್ಣನ್ನು ಸುರಿಯುತ್ತಿದ್ದಾಗ ಅಮ್ಮನ ಕಿವಿಗೆ ಮೆಲ್ಲನೆ ಸದ್ದು ಕೇಳಿಸಿತು. ಅಮ್ಮ, ನನ್ನ ಮಗುವನ್ನು ಕೊಲ್ಬೇಡಿ ಅಮ್ಮ, ಕೊಲ್ಬೇಡಮ್ಮ ಎಂದು ಪ್ರತಿಧ್ವನಿ ಕೇಳಿಸ್ತಿತ್ತು. ಅಮ್ಮನ ಉಸಿರು ನಿಲ್ಲುವಂತಿತ್ತು. ಕೈಗಳು ನಡುಗಲಾರಂಭಿಸಿದ್ದವು. ಇದೆಲ್ಲ ನನ್ನ ಭ್ರಮೆ ಎಂದು ಅಂದುಕೊಂಡು ತನ್ನೆಲ್ಲ ಶಕ್ತಿಯಿಂದ ಸಮಾಧಿಯನ್ನು ತೆರೆದು ಸಮಾಧಿಗೆ ಮಣ್ಣು ತುಂಬತೊಡಗಿದರು. ಅಮ್ಮ ಕೊನೆಯ ಬಾರಿಗೆ ಸಮಾಧಿಯನ್ನು ನೋಡಿದರು ಮತ್ತು ಅವರಿಗೆ ಸುಸ್ತಾಗಿತ್ತು. ಬೆನ್ನು ನೇರ ಮಾಡಿ ನಿಂತರು. ಈಗ ಇಲ್ಲಿ ಯಾರಿಗೂ ಸ್ನೇಹ ಎಲ್ಲಿಗೆ ಹೋಗಿದ್ದಾಳೆಂದು ತಿಳಿಯುವುದಿಲ್ಲ. ತಾಯಿ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡರು. ಆದರೆ ಅಮ್ಮ ತಿರುಗಿದಾಗ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಗಾಳಿಯ ರಭಸಕ್ಕೆ ಮರಗಳ ಕಲವರದಲ್ಲಿ ಮತ್ತೊಮ್ಮೆ ಅದೇ ಮೆಲುಧ್ವನಿ ಕೇಳಿಸಿತು. ಅಮ್ಮ, ನನ್ನನ್ನು ಕೊಲ್ಬೇಡಿ ಅಮ್ಮ. ಗಾಬರಿಯಿಂದ ಬೇಗನೆ ಹೆಜ್ಜೆ ಹಾಕಿ ಸ್ಮಶಾನದ ಬಾಗಿಲಿನ ಕಡೆಗೆ ಚಲಿಸತೊಡಗಿದರು. ಸ್ಮಶಾನದ ಬಾಗಿಲನ್ನು ತಲುಪಿದ ನಂತರ ಅಮ್ಮ ಹಿಂತಿರುಗಿ ನೋಡಿದರು. ನಂತರ ಒಂದು ಹೆಜ್ಜೆ ಮುಂದಿಟ್ಟು ಸ್ಮಶಾನದಿಂದ ಹೊರಬಂದರು. ಆದರೆ ದಾರಿಯಲ್ಲಿ ಎಲ್ಲೆಂದರಲ್ಲಿ ಯಾರೋ ನಿಧಾನವಾಗಿ ತನ್ನ ಹಿಂದೆ ಚಲಿಸುತ್ತಿರುವಂತೆ ಭಾಸವಾಯಿತು. ಇದೆಲ್ಲ ನನ್ನ ಭ್ರಮೆ.
ಹೃದಯ ಬಡಿತವನ್ನು ಹೊರತುಪಡಿಸಿ ಬೇರೇನೂ ಇಲ್ಲ ಅಂತ ಅಂದುಕೊಂಡರು. ಅಮ್ಮ ಸ್ಮಶಾನದಿಂದ ಹೊರಬಂದು ವೇಗವಾಗಿ ಹೆಜ್ಜೆ ಹಾಕುತ್ತಾ ಮನೆಯತ್ತ ಸಾಗಿದರು. ಆಗಲೇ ತಡರಾತ್ರಿಯಾಗಿತ್ತು. ಯಾರು ತನ್ನನ್ನು ಹಿಂಬಾಲಿಸುತ್ತಿರುವಂತೆ ಸುತ್ತಲೂ ನಿಶ್ಶಬ್ದವಿತ್ತು. ಆದರೆ ಎಲ್ಲವೂ ಮುಗಿಯಿತು. ಈಗ ಏನೂ ಆಗುವುದಿಲ್ಲ ಎಂದು ಮತ್ತೆ ಮತ್ತೆ ಹೇಳಿಕೊಳ್ಳುತ್ತಿದ್ದರು. ಆದರೆ ತಾನು ಹೂತಿಟ್ಟದ್ದೆಲ್ಲ ಪೂರ್ತಿಯಾಗಿ ಮುಗಿದಿಲ್ಲವೆಂದು ತಿಳಿಯಲಿಲ್ಲ. ಸ್ನೇಹಾಳ ಉಸಿರಾಟವು ಶಾಶ್ವತವಾಗಿ ನಿಂತಿರಲಿಲ್ಲ. ಆದರೆ ಅವಳ ನಿರ್ಜೀವ ದೇಹದ ಜೊತೆಗೆ ಸಮಾಧಿಯ ಆಳದಲ್ಲಿ ಅವಳ ದೇಹದಲ್ಲಿ ಮುಗ್ಧ ಜೀವ ಇನ್ನೂ ಜೀವಂತವಾಗಿತ್ತು. ಇನ್ನೊಂದು ಹೃದಯವು ಬಡಿಯುತ್ತಿತ್ತು. ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ಪೂರೈಸಿದ ಮಗು ಇನ್ನೂ ಜೀವಂತವಾಗಿದೆ. ಮತ್ತು ಬಹುಶಃ ಸ್ನೇಹ ಈ ಮಗುವಿನ ಜೀವಕ್ಕಾಗಿ ಅನೇಕ ಬಾರಿ ಪ್ರಾರ್ಥಿಸಿದ್ದಳು. ಸಮಾಧಿಯ ಆಳದಲ್ಲಿ ಪುಟ್ಟ ಹೃದಯವು ಮಿಡಿಯುತ್ತಿತ್ತು. ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ಪೂರೈಸಿದ ಮಗು ಇನ್ನೂ ಜೀವಂತವಾಗಿತ್ತು. ಆದರೆ ಬಹುಶಃ ಪ್ರಕೃತಿಯ ಮನಸ್ಸಿನಲ್ಲಿ ಇನ್ನೇನೋ ಇತ್ತು. ಸಮಯ ಕಳೆದಂತೆ ಮಗುವಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತು. ಆದರೆ ತಾಯಿಯ ದೇಹವು ತನ್ನ ಕೊನೆಯ ಉಸಿರು ಇರುವವರೆಗೂ ಮಗುವನ್ನು ಸುರಕ್ಷಿತವಾಗಿಡಲು ಪ್ರಯತ್ನಿಸುತ್ತದೆ. ಸ್ನೇಹಾಳ ದೇಹದಲ್ಲಿ ಒಂಚೂರು ಜೀವ ಇತ್ತು. ಇದರಿಂದಾಗಿ ಮುಗ್ಧ ಜೀವವು ನಿಧಾನವಾಗಿ ಚಲಿಸಲು ಪ್ರಾರಂಭಿಸಿ ಭೂಮಿಗೆ ಬಂದೇ ಬಿಟ್ಟಿತು. ಸ್ಮಶಾನದಲ್ಲಿ ಎಲ್ಲವೂ ನಿಶ್ಶಬ್ದವಾಗಿತ್ತು. ಆದರೆ ಮಗುವಿನ ಅಳುವಿನ ಸದ್ದು ಹೊರಡುತ್ತಿದ್ದಂತೆ ಮರಗಳ ಕಲರವ ಜೋರಾಯಿತು. ಇದ್ದಕ್ಕಿದ್ದಂತೆ ಬಲವಾದ ಬಿರುಗಾಳಿಯು ಆ ಸಮಾಧಿಯ ಸುತ್ತಲೂ ತಿರುಗಲು ಪ್ರಾರಂಭಿಸಿತು ಮತ್ತು ಚಂಡಮಾರುತವು ಮಣ್ಣನ್ನು ಅಗೆದು ಹಾಕಿತು. ಎಲ್ಲೋ ದೂರದಲ್ಲಿದ್ದ ಸ್ಮಶಾನದ ಕಾವಲುಗಾರನಿಗೆ ಆ ಮಗುವಿನ ಶಬ್ದ ಕೇಳಿಸಿದಂತಾಯಿತು. ಈ ಮಗು ಎಲ್ಲಿ ಅಳುತ್ತಿದೆ? ಸ್ಮಶಾನದಿಂದ ಶಬ್ದ ಬರುತ್ತಿದೆ ಎಂದು ತೋರುತ್ತದೆ ಎಂದು ತುದಿಗಾಲಲ್ಲಿ ನಿಂತು ಆಶ್ಚರ್ಯಪಟ್ಟನು. ರಾತ್ರಿಯ ಆ ಸಮಯದಲ್ಲಿ ಸ್ಮಶಾನದಲ್ಲಿ ಮಗುವಿನ ಅಳುವ ಸದ್ದು. ದೇವ್ರೆ, ಏನಿದು ವಿಸ್ಮಯ! ಇದು ಯಾವ ರೀತಿಯ ವಿಷಯ? ಮಗುವಿನ ಅಳುವ ಸದ್ದು ಎಲ್ಲಿಂದ ಬರುತ್ತಿದೆ ಎಂದು ತಿಳಿದುಕೊಳ್ಳಲು ಅವನು ತನ್ನ ಲಾಟೀನುಗಳೊಂದಿಗೆ ಸಮಾಧಿಯ ಕಡೆಗೆ ವೇಗವಾಗಿ ಓಡಿದ. ಅವನು ಸ್ಮಶಾನವನ್ನು ತಲುಪಿ ಸುತ್ತಲೂ ನೋಡಿದಾಗ ಅವನ ಕಣ್ಣುಗಳು ಆ ಚಂಡಮಾರುತದಿಂದ ಸ್ವಲ್ಪ ಮಟ್ಟಿಗೆ ಅಗೆದ ಸಮಾಧಿಯ ಮೇಲೆ ಬಿದ್ದವು. ಸ್ಮಶಾನದ ಕಾವಲುಗಾರನು ಬೇಗನೆ ಹೆಜ್ಜೆ ಹಾಕಿ ಆ ಸಮಾಧಿಯ ಮೇಲೆ ನಿಂತು ಆ ಸಮಾಧಿಯ ಸ್ಥಿತಿಯನ್ನು ನೋಡತೊಡಗಿದನು. ಅಲ್ಲಿದ್ದ ಜನರೆಲ್ಲ ಆ ಸಮಾಧಿಯನ್ನು ನೋಡಿ ಗಾಬರಿಗೊಂಡರು. ಯಾವುದಾದ್ರೂ ಪ್ರಾಣಿ ಮಣ್ಣನ್ನು ಅಗೆದಿದ್ದರೆ ಅಲ್ಲಿ ಮಣ್ಣು ಕಾಣಿಸ್ತಿತ್ತು. ಆದರೆ ಹೊರತೆಗೆದ ಮಣ್ಣು ಮಾಯವಾಗುವಂತೆ ಚಂಡಮಾರುತ ಮಾಡಿತ್ತು. ಕಾವಲುಗಾರ ನಡುಗುತ್ತಿದ್ದುದರಿಂದ ಅವರ ಕೈಯಲ್ಲಿದ್ದ ಲಾಟೀನು ಸ್ಮಶಾನದ ನೆಲದ ಮೇಲೆ ಬಿದ್ದಿತು. ಅವನಿಗೆ ಅಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ. ಕೂಡಲೇ ಓಡಿ ಹೋಗಿ ತನ್ನ 2 ಸಹಚರರನ್ನು ಕರೆತಂದರು. ಅವರು ಸಮಾಧಿಯನ್ನು ತಲುಪಿದಾಗ ಮಗುವಿನಿಂದ ಬರುವ ಶಬ್ದವನ್ನು ಅವರು ಕೇಳಿದರು. ಇದ್ದಕ್ಕಿದ್ದಂತೆ ಇದೆಲ್ಲ ಹೇಗೆ ಸಂಭವಿಸಿತು ಎಂದು ತುಂಬಾ ಚಿಂತೆ ಮಾಡಿಕೊಂಡರು. ಈ ಸಮಾಧಿಯನ್ನು ತೆರೆಯಬೇಕು ಅಥವಾ ಮತ್ತೆ ಮಣ್ಣು ತುಂಬಿ ಮುಚ್ಚಬೇಕು ಎಂದು ಅವರು ತುಂಬಾ ಹೆದರುತ್ತಿದ್ದರು. ಆದರೆ ಆ ಮಗುವಿನ ಧ್ವನಿಯು 4ರನ್ನು ಸಮಾಧಿ ತೋಡುವಂತೆ ಒತ್ತಾಯಿಸಿತು. ಅವರು ಸಮಾಧಿಯನ್ನು ಅಗೆದರು. ಸುಂಟರ ಗಾಳಿಯ ಅರ್ಧಕ್ಕಿಂತ ಹೆಚ್ಚು ತನ್ನ ಕೆಲಸವನ್ನು ಮಾಡಿದ್ದರಿಂದ ಅವರು ಹೆಚ್ಚು ಕಷ್ಟಪಡಬೇಕಾಗಿರಲಿಲ್ಲ. ಆ ಸುಂಟರ ಗಾಳಿಯ ಬಗ್ಗೆ ಇನ್ನೂ ಯಾರಿಗೂ ತಿಳಿದಿರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಇನ್ನೊಂದು ಬದಿಗೆ ಬರುತ್ತಾನೆ. ಇದ್ದಕ್ಕಿದ್ದಂತೆ ಸಮಾಧಿಯ ಇನ್ನೊಂದು ಬದಿಯಲ್ಲಿ ಒಬ್ಬ ವ್ಯಕ್ತಿ ಬರುತ್ತಿರುವುದು ಕಾಣಿಸಿತು. ವಿದ್ಯುತ್ ಕಡಿತದ ಕಾರಣ ತಂತಿ ತುಂಡಾಗಿದೆ ಎಂದು ನೋಡಲು ವ್ಯಕ್ತಿ ತನ್ನ ಟೆರೇಸ್ಗೆ ಹೋಗಿದ್ದಾಗ ಅವನು ಆ ಸ್ಮಶಾನದಲ್ಲಿ ಮಿಂಚು ಕಾಣಿಸಿಕೊಂಡು ಆಮೇಲೆ ಸುಂಟರ ಗಾಳಿ ಚಲಿಸುತ್ತಿರುವುದನ್ನು ನೋಡಿ ಭಯಪಟ್ಟು ಇಲ್ಲಿ ಯಾವುದೋ ಸಮಾಧಿಗೆ ಹಾನಿಯಾಗಿರಬಹುದಾ ಎಂದು ಚಿಂತಿಸಿ ನಾನಿಲ್ಲಿಗೆ ತಲುಪಿದ್ದೇನೆ ಎಂದು ಆ ವ್ಯಕ್ತಿ ಇಡೀ ಘಟನೆಯನ್ನು ವಿವರಿಸಿದಾಗ ಮಗುವಿನ ಕೂಗು ಕೇಳಿ ಎಲ್ಲರ ಹಣೆಯಲ್ಲಿ ಬೆವರು ಕಾಣಿಸಿಕೊಂಡಿತು. ಸ್ವಲ್ಪ ಸಮಯದ ನಂತರ ಅವರು ಸಂಪೂರ್ಣ ಸಮಾಧಿಯನ್ನು ತೆರೆದರು ಮತ್ತು ಅವರು ತಮ್ಮ ಪಾದದ ಕೆಳಗಿನಿಂದ ಹೊರಬರುವ ದೃಶ್ಯವನ್ನು ನೋಡಿದರು. ಸಮಾಧಿ ಹಳೆಯದಾಗಿತ್ತು. ಆದರೆ ಅದರಲ್ಲಿ ಮೃತದೇಹ, ಅದು ಗೋಣಿಚೀಲದಲ್ಲಿ ಸುತ್ತಿ ಇನ್ನೂ ಜೀವಂತವಾಗಿದ್ದ ಮಗು. ಇಷ್ಟೆಲ್ಲ ಮಾಡುವಾಗ ಬೆಳಗ್ಗಿನ ಸಮಯವಾಗಿತ್ತು ಮತ್ತು ಗ್ರಾಮಸ್ಥರೆಲ್ಲರೂ ಎಚ್ಚರಗೊಂಡರು. ಆ ಸ್ಮಶಾನದಲ್ಲಿ ಲಕ್ಷಗಟ್ಟಲೆ ಜನ ಸೇರಿದ್ದರು. ಆದರೆ ಅಮ್ಮನಿಗೆ ಏನೂ ತಿಳಿದಿರಲಿಲ್ಲ. ಎಲ್ಲ ಕೆಲಸ ಮುಗಿಸಿಬಿಟ್ಟೆ ಎಂದು ಸುಮ್ಮನಾಗಿದ್ದರು. ಮತ್ತೊಂದೆಡೆ ಮರುದಿನ ಅನಿಲ್ ದುಬೈನಿಂದ ಸರ್ಪ್ರೈಸ್ ಆಗಿ ಸಂತೋಷದಿಂದ ಮನೆಗೆ ಬಂದವನು ನೇರವಾಗಿ ಅವನ ತಾಯಿಯನ್ನು ಭೇಟಿಯಾದ ನಂತರ ಅವನ ಕಣ್ಣುಗಳು ಅವನ ಹೆಂಡತಿ ಸ್ನೇಹಾಳನ್ನು ಹುಡುಕುತ್ತಿದ್ದವು. ತಾಯಿ ದುಃಖದ ಮುಖದಿಂದ ಹೇಳಿದರು, ಮಗ, ನೀನು ಹುಡುಕುತ್ತಿರುವವಳು ನಮ್ಮನ್ನು ಶಾಶ್ವತವಾಗಿ ಬಿಟ್ಟು ಹೋದ್ಲು. ಆಶ್ಚರ್ಯ ಮಿಶ್ರಿತ ಭಾವನೆಗಳಿಂದ ತಾಯಿಯನ್ನು ನೋಡತೊಡಗಿದ ಅಮ್ಮ ತನ್ನ ಪಲ್ಲುವಿನಿಂದ ಕಣ್ಣೀರು ಒರೆಸಿಕೊಂಡು, ಹೌದು ಮಗನೇ, ನಾನು ನಿನಗೆ ನಿಜ ಹೇಳ್ತಿದ್ದೇನೆ. ಸ್ನೇಹ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ. ಏನಮ್ಮ, ಏನು ಅಂತ ಮಾತನಾಡ್ತಿದ್ದೀರಾ? ತಮಾಷೆ ಮಾಡೋದಕ್ಕೂ ಒಂದು ಸಮಯ ಅಂತ ಇದೆಯಲ್ಲಮ್ಮ ಎಂದು ಅನಿಲ್ ಹೇಳಿದ. ಇಲ್ಲ ಮಗನೇ, ನಾನು ಸತ್ಯವನ್ನೇ ಹೇಳ್ತಿದ್ದೇನೆ. ಆದರೂ ಅವನಿಂದ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ಅಲ್ಲಮ್ಮ, ಅದು ಹೇಗೆ ಸಾಧ್ಯ? ನಾನು ನಿನ್ನೆ ಅಷ್ಟು ಚೆನ್ನಾಗಿ ಮಾತನಾಡಿದ್ದೇನೆ. ಅದು ಅಲ್ಲದೆ ನೀವೊಂದು ಮಾತನ್ನು ನನ್ನಲ್ಲಿ ಹೇಳಿಲ್ಲ. ಏನು ಹೇಳ್ತಿದ್ದೀರಾ ಎಂದು ನನಗೆ ಅರ್ಥ ಆಗ್ತಾ ಇಲ್ಲ ಎಂದು ಹೇಳಿದ. ನಾನು ಆರೋಗ್ಯವಾಗಿದ್ದೇನೆ, ನೀವೇನು ಚಿಂತೆ ಮಾಡಬೇಡಿ ಅಂತ ನಿನ್ನೆ ತಾನೇ ಹೇಳಿದ್ಲಲ್ಲ ಸ್ನೇಹ. ಇದೆಲ್ಲ ಹೇಗೆ ಸಂಭವಿಸಲು ಸಾಧ್ಯ ಎಂದು ಮಗ ಕೇಳಿದ.
ಕತ್ತಲಾಗುವ ಸಮಯದಲ್ಲಿ ಒಣಗಿದ ಬಟ್ಟೆಯನ್ನು ತೆಗೆಯಲು ಟೆರೆಸ್ಗೆ ಹೋಗಿದ್ಲು. ಅವಳಲ್ಲಿ ನೀನು ಹೋಗಬೇಡ, ನಾನು ತೆಗಿತೀನಿ ಅಂತ ಹೇಳಿದೆ. ಆದರೆ ಅವಳು ಕೇಳಲಿಲ್ಲ. ಅನಿಲ್ಗೆ ಅಮ್ಮನ ಮಾತಿನಲ್ಲಿ ಏನೋ ವಿಚಿತ್ರ ಅನ್ನಿಸ್ತು. ಅಮ್ಮ, ಸ್ನೇಹ, ಅಮ್ಮ ಮಗು ಎನ್ನುತ್ತಾ ತಲೆಯನ್ನು ಗೋಡೆಗೆ ಚಚ್ಚಿಕೊಂಡ. ಅಮ್ಮ, ನೀನು ಸುಳ್ಳು ಹೇಳ್ತಿದ್ಯಾ. ನನ್ನ ಸ್ನೇಹ ಎಲ್ಲಿ ಹೇಳಮ್ಮ. ಅವಳಿಗೆ ಏನೂ ಆಗಲಿಲ್ಲ, ಬದುಕಿದ್ದಾಳೆ. ಅವಳು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಕಿರುಚಿದ. ಇಲ್ಲ ಮಗನೇ, ನಾನು ಸತ್ಯವನ್ನು ಹೇಳ್ತಿದ್ದೇನೆ ಎಂದು ಅಮ್ಮ ಹೇಳಿದರು. ಅವನು ಸ್ನೇಹಳ ಸಮಾಧಿಯ ಹತ್ತಿರ ಹೋಗಲು ಮನೆಯಿಂದ ಹೊರಬಂದ. ಅವನ ತಾಯಿ ಹಿಂದಿನಿಂದ ಮಗನೇ ನೀನೀಗ ಅಲ್ಲಿಗೆ ಹೋಗಬೇಡ ಅಂತ ಹೇಳ್ತಿದ್ರು. ಆದರೆ ಅನಿಲ್ ಅವರ ಮಾತನ್ನು ಕೇಳಿಸಿಕೊಳ್ಳದೆ ಹೊರಬಂದ. ಸ್ಮಶಾನದ ಹತ್ತಿರ ತಲುಪುತ್ತಿದ್ದಂತೆ ಅಲ್ಲಿ ಊರ ಜನರೆಲ್ಲ ಸೇರಿದ್ದರು. ಅನಿಲ್ ಜನರ ಗುಂಪನ್ನು ಕತ್ತರಿಸುತ್ತಾ ಮುಂಭಾಗಕ್ಕೆ ಹೋದನು. ಅವನು ಹತ್ತಿರ ಬಂದಾಗ ಕಾವಲುಗಾರ ಮತ್ತು ಇಬ್ಬರು ಸಹಚರರು ಎದುರು ನಿಂತಿದ್ದರು. ಮಗು ನಿರಂತರವಾಗಿ ಅಳುತ್ತಿತ್ತು. ಆದರೆ ಯಾರೂ ಮುಂದೆ ಹೋಗಿ ಮಗುವನ್ನು ಎತ್ತಿಕೊಳ್ಳುವ ಧೈರ್ಯ ಮಾಡಲಿಲ್ಲ. ಅನಿಲ್ ನಡುಗುವ ತುಟಿಗಳಿಂದ ಕಾವಲುಗಾರನಿಗೆ ಇದು ಯಾರ ಮಗು ಕೇಳಿದ. ಕಾವಲುಗಾರನು ನಡುಗುವ ಧ್ವನಿಯಲ್ಲಿ ನನಗೆ ಗೊತ್ತಿಲ್ಲ ಮಗ, ಇದು ಹಳೆಯ ಸಮಾಧಿ. ಇದರಲ್ಲಿರುವುದು ಶವ ಅಲ್ಲ, ಗೋಣಿ ಚೀಲ ಇದೆ. ಇದರಲ್ಲಿ ರಕ್ತದ ಕಲೆ ಇದೆ ಮತ್ತು ಈ ಮಗು ಜೀವಂತವಾಗಿದೆ. ಅಷ್ಟೊತ್ತಿಗಾಗಲೇ ಪೊಲೀಸರು ಅಲ್ಲಿಗೆ ತಲುಪಿದ್ದರು. ಮೃತದೇಹವನ್ನು ಅಲ್ಲಿಂದ ಹೊರತೆಗೆದು ಆಸ್ಪತ್ರೆಗೆ ಸಾಗಿಸಲಾಯಿತು. ಇದನ್ನು ನೋಡಿ ಅನಿಲ್ಗೆ ಹುಚ್ಚು ಹಿಡಿದಂತಾಯಿತು. ಅವನ ಹೆಂಡತಿ ತುಂಬು ಗರ್ಭಿಣಿ ಆದ್ರಿಂದ ಅವನಿಗೂ ಸಂಶಯ ಬಂದಿತ್ತು. ಆಸ್ಪತ್ರೆಯಲ್ಲಿ ಹೆಂಡತಿಯನ್ನು ಪರಿಶೀಲನೆ ಮಾಡಿದಾಗ ಅವನ ಹೆಂಡತಿ ಎಂದು ಗೊತ್ತಾಯಿತು. ಆಗ ಅವನಿಗೆ ಪ್ರಜ್ಞೆ ಇರಲಿಲ್ಲ. ಮಗು ಜೀವಂತವಾಗಿ ಉಳಿದಿತ್ತು. ಹೆಂಡತಿ ಸ್ನೇಹ ಸಾವನ್ನಪ್ಪಿ 12-13 ಗಂಟೆಯಾಗಿತ್ತು. ಪೋಸ್ಟ್ ಮಾರ್ಟಂಗೆ ಕರೆದುಕೊಂಡು ಹೋಗಲಾಯಿತು. ನಂತರ ಸ್ನಾನ ಮಾಡಿಸಿ ಸ್ನೇಹಳ ಮೃತದೇಹವನ್ನು ಸ್ಮಶಾನಕ್ಕೆ ಕರೆದುಕೊಂಡು ಹೋದರು. ಅನಿಲ್ ತನ್ನ ಸ್ನೇಹ ಇಲ್ಲದಿದ್ದ ಮೇಲೆ ತಾನು ಯಾತಕ್ಕಾಗಿ ಬದುಕಬೇಕು ಎಂದು ಅಳುತ್ತಾ ಪ್ರಜ್ಞೆ ಕಳೆದುಕೊಳ್ಳುತ್ತಿದ್ದ. ಆದರೆ ತನ್ನ ಮಗು ಜೀವಂತವಾಗಿರುವ ಕಾರಣ ಅವನು ತನ್ನ ಮಗುವಿಗೋಸ್ಕರ ಬದುಕಬೇಕಾಯಿತು. ಛಲದಿಂದ ಎದ್ದು ನಿಂತು ಹುಚ್ಚನಂತೆ ಮನೆ ಕಡೆ ಓಡಿದ. ಅಮ್ಮನ ಮಾತು ಅವನ ಕಿವಿಯಲ್ಲಿ ಮತ್ತೆ ಮತ್ತೆ ಕೇಳುತ್ತಿತ್ತು. ಮನೆಗೆ ಬಂದ ಅನಿಲ್ನನ್ನು ನೋಡಿ ತಾಯಿ ಭಯಗೊಂಡರು. ಅಮ್ಮ ನಡುಗುವ ಧ್ವನಿಯಲ್ಲಿ ಕೇಳಿದರು, ಮಗನೇ ಏನಾಯಿತು? ಅನಿಲ್ ಮುಂದೆ ಹೋಗಿ ಕೋಪದಿಂದ ಕೂಗಿದ, ಅಮ್ಮ, ನನ್ನ ಹೆಂಡತಿಯನ್ನು ಜೀವಂತ ಸಮಾಧಿ ಮಾಡಲಾಗಿದೆ. ನೀನು ನನಗೆ ಯಾಕೆ ಸುಳ್ಳು ಹೇಳಿದೆ? ತಾಯಿಯ ಮೈಬಣ್ಣ ಬಿಳಿಚಿಕೊಂಡಿತು. ಅಮ್ಮ ಅನಿಲ್ ಹತ್ತಿರ ಬಂದು, ಇಲ್ಲ ಮಗ, ನಿನ್ನ ತಾಯಿ ನಿನಗೆ ಹೇಗೆ ಸುಳ್ಳು ಹೇಳುತ್ತಾಳೆ? ಅನಿಲನ ಕಣ್ಣಲ್ಲಿ ರಕ್ತ ಬಂದಂತೆ ಇರುವುದನ್ನು ತಾಯಿ ನೋಡಿದಳು. ಅಮ್ಮ, ಯಾಕೆ ಹೀಗೆ ಮಾಡಿದೆ ಎಂದು ಕಿರುಚಲು ಆರಂಭಿಸಿದ್ದ. ಅಮ್ಮ ಯಾಕಾಗಿ ಹೀಗೆ ಮಾಡಿದ್ದೀರಾ ಎಂದು ಕೇಳಿದ. ಅದಕ್ಕವಳು, ಮಗನೇ, ನಿನಗಾಗಿ ಇದನ್ನೆಲ್ಲ ಮಾಡಿದ್ದೇನೆ ಎಂದಳು. ಅಮ್ಮ, ನೀವು ನನ್ನ ಹೆಂಡತಿಯ ಕೊಲೆಗಾರ್ತಿ, ನನ್ನ ಹೆಂಡತಿಯನ್ನು ಕೊಂದ ಪಾಪಿ ಎಂದು ಕಿರುಚಾಡಿದ. ಆಗ ಅಮ್ಮ, ಮಗನೇ, ನಾನು ರಸ್ತೆಯಲ್ಲಿನ ಮುಳ್ಳನ್ನು ತೆಗೆದಿದ್ದೇನೆ. ನಾನು ಅವಳನ್ನು ಸೊಸೆಯನ್ನಾಗಿ ಮಾಡಲು ಸಿದ್ಧಳಿರಲಿಲ್ಲ. ಆದರೆ ನಿನ್ನ ಸಂತೋಷಕ್ಕೆ ನಾನು ತಲೆಬಾಗಬೇಕಾಯಿತು. ನೀನು ಬರುವ ಮುನ್ನ ಅವಳನ್ನು ಯಾಕೆ ಸಾಯಿಸಬಾರ್ದು ಅಂತ ಯೋಚಿಸಿ ಬಟ್ಟೆಯ ನೆಪದಲ್ಲಿ ಟೆರೆಸ್ಗೆ ಕರೆದುಕೊಂಡು ಹೋಗಿ ಅಲ್ಲಿಂದ ಅವಳನ್ನು ತಳ್ಳಿ ಹಾಕಿದೆ. ಅನಿಲ್ನ ಕಣ್ಣುಗಳಲ್ಲಿ ಆಶ್ಚರ್ಯವಿತ್ತು. ಅವನು ತನ್ನ ತಾಯಿಯನ್ನೇ ನೋಡುತ್ತಿದ್ದ. ತಾಯಿ ತನ್ನ ಮಗನ ಸಂತೋಷವನ್ನು ಹೇಗೆ ಹಾಳು ಮಾಡುತ್ತಾಳೆ? ಅವನು ಅಸಹಾಯಕನಾಗಿ, ಅಮ್ಮ, ನೀವು ಒಳ್ಳೆಯದು ಮಾಡಲಿಲ್ಲ ಎಂದು ಹೇಳಿದ. ಅಷ್ಟರಲ್ಲಿ ಯಾರೋ ಬರುವ ಸದ್ದು ಕೇಳಿಸಿತು. ಪೊಲೀಸರು ಆಗಮಿಸಿದ್ದರು. ಅನಿಲ್ ಮೊದಲು ಪೊಲೀಸರಿಗೆ ಎಲ್ಲವನ್ನು ಹೇಳಿದ್ದ. ಪೊಲೀಸರು ಬಂದು ತಾಯಿಯನ್ನು ಬಂಧಿಸಿದರು. ಆಗ ಅನಿಲ್, ನೀನೊಬ್ಳು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ನೋವನ್ನು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ ಅಲ್ವಾ? ಎಂಥ ಕ್ರೂರ ಮನಸ್ಸಿನವರು ಕೂಡ ಗರ್ಭಿಣಿ ಹೆಣ್ಣಿಗೆ ಗೌರವವನ್ನು ನೀಡ್ತಾರೆ. ಆದರೆ ನೀನು ಛೀ ಎಂದು ಹೇಳಿದ. ಆಗ ಅಮ್ಮ ಕಿರುಚುತ್ತಲೇ ಇದ್ದಳು. ಆದರೆ ಈಗ ಏನೂ ಮಾಡಲಾಗಲಿಲ್ಲ. ಮಗನೇ, ನಾನು ನಿನಗಾಗಿ ಇದನ್ನೆಲ್ಲ ಮಾಡಿದ್ದೇನೆ. ತಾಯಿ ಕಿರುಚುತ್ತಿದ್ದರೂ ಅನಿಲ್ ಹಿಂತಿರುಗಿ ನೋಡಲಿಲ್ಲ. ಸ್ನೇಹಳ ಸಾವಿನ ನಂತರ ಅನಿಲ್ ಪ್ರಪಂಚವು ಕತ್ತಲೆಯಾಯಿತು. ದುಬೈನಿಂದ ಖುಷಿಯಿಂದ ವಾಪಸ್ಸು ಬಂದಿದ್ದ. ಆದರೆ ಇಲ್ಲಿಗೆ ಬಂದ ನಂತರ ಅವನ ಜೀವನವೇ ಬದಲಾಗಿತ್ತು. 1 ವರ್ಷದ ನಂತರ ಅನಿಲ್ ತನ್ನ ಮಗನೊಂದಿಗೆ ಉದ್ಯಾನವನದಲ್ಲಿ ಕುಳಿತಿದ್ದ. ಮಗು ನಗುತ್ತಾ ಬಂದು ಅವನ ಮಡಿಲಲ್ಲಿ ಕುಳಿತಿತು. ಅಪ್ಪ, ನನ್ನ ತಾಯಿ ತುಂಬ ಸುಂದರವಾಗಿದ್ಲಾ? ಆಗ ಅನಿಲ್ ಆಕಾಶದ ಕಡೆಗೆ ನೋಡಿದ. ಅವನ ಕಣ್ಣುಗಳಿಂದ ಕಣ್ಣೀರು ಹೊರಬಂದು ನೆಲದ ಮೇಲೆ ಬಿದ್ದಿತು. ಆದರೆ ಈ ಬಾರಿ ಅವನ ನಗುವು ಅವನೊಂದಿಗಿತ್ತು. ಹೌದು ಮಗನೇ, ಅವಳು ವಿಶ್ವದ ಅತ್ಯಂತ ಸುಂದರ ಮಹಿಳೆ. ಆದರೆ ಅವಳು ನಿನ್ನ ಅಪ್ಪನೊಂದಿಗೆ ಬಹಳ ಕಡಿಮೆ ಸಮಯ ಇದ್ಲು. ಆದರೆ ಅವಳೊಂದಿಗೆ ಕಳೆದ ಆ ಸುಂದರ ಕ್ಷಣವು ನನ್ನ ಜೊತೆಗೇನೆ ಇರುತ್ತದೆ ಎಂದು ಮಗನನ್ನು ಸಮಾಧಾನಿಸಿದನು. ನಾನು ನಂತರ ನನ್ನ ತಾಯಿ ಮಾಡಿದ ನಿಜ ಕೆಲಸದ ಬಗ್ಗೆ ನನ್ನ ಅಣ್ಣನಿಂದ ತಿಳಿದುಕೊಂಡೆ. ನ್ಯಾಯಾಲಯವು ಸರಿಯಾದ ಶಿಕ್ಷೆಯನ್ನು ನೀಡಿದೆ. ನಾನು ನನ್ನ ಅಮ್ಮ ಎಂದು ಅವರ ಪರವಾಗಿ ಯಾವತ್ತೂ ಮಾತನಾಡೋದಿಲ್ಲ.
ಹೆಣ್ಣಾಗಿ ಯಾವ ಹೆಣ್ಣಿಗೂ ದ್ರೋಹವನ್ನು ಬಗೆಯಬಾರದು. ಪ್ರತಿಯೊಬ್ಬರ ಮನಸ್ಸಲ್ಲೂ ಅಲ್ಪ ಸ್ವಲ್ಪ ಹೊಟ್ಟೆ ಕಿಚ್ಚಿರುತ್ತದೆ. ಆದರೆ ಅದನ್ನೇ ವೈರತ್ವವಾಗಿ ಬೆಳೆಸಿಕೊಳ್ಬಾರ್ದು. ನಾವು ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ದೊಡ್ಡದು ಮಾಡುತ್ತೇವೆ. ಅದಕ್ಕೆ ಒಳ್ಳೆಯ ಶಿಕ್ಷಣವನ್ನು ನೀಡುತ್ತೇವೆ. ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಒಳ್ಳೆಯ ಉದ್ಯೋಗ ಸಿಗಬೇಕು ಅಂತ ಆಸೆ ಪಡುವುದು ಸಹಜ. ಮುಂದೆ ನಮ್ಮ ಭವಿಷ್ಯಕ್ಕೆ ಆಧಾರವಾಗಿರಬಹುದು ಎಂದು ಕನಸು ಕಾಣುವುದು ಸಾಮಾನ್ಯ. ಅವರು ಬೆಳೆದು ವಿದ್ಯಾವಂತರಾಗಿ ಏನಾದರೂ ಕೆಲಸದಲ್ಲಿ ತೊಡಗಿಕೊಂಡಾಗ ಅವರು ದೊಡ್ಡವರಾಗಿ ಬಿಡುತ್ತಾರೆ. ಮದುವೆ ವಯಸ್ಸಿಗೆ ಬಂದು ನಿಲ್ಲುತ್ತಾರೆ. ಒಂದು ಹುಡುಗ ಅಥವಾ ಹುಡುಗಿಗೆ ಮದುವೆ ವಯಸ್ಸಿಗೆ ಬಂದಾಗ ಅವರಿಗೆ ಮದುವೆ ಮಾಡಿಸಬೇಕು. ನಾವು ಕಷ್ಟಪಟ್ಟು ನಮ್ಮ ಮಕ್ಕಳನ್ನು ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಒಳ್ಳೆಯ ಬುದ್ಧಿವಂತರನ್ನಾಗಿ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಅದನ್ನೇ ನಾವು ಕಷ್ಟಪಟ್ಟಿದ್ದೇವೆ, ಅವರಿಗೋಸ್ಕರ ತ್ಯಾಗ ಮಾಡಿದ್ದೇವೆ ಎಂದು ಅವರ ಸಂತೋಷವನ್ನು ಬದಿಗಿಡಲು ಸಾಧ್ಯವಿಲ್ಲ. ಅವರು ಬೆಳೆಯುತ್ತಿದ್ದಂತೆ ಅವರ ಮನಸ್ಸಲ್ಲಿ ಹಲವಾರು ಆಸೆಗಳು, ಆಕಾಂಕ್ಷೆಗಳು, ಕನಸುಗಳನ್ನು ಕಾಡುತ್ತಿರುತ್ತಾರೆ. ಕೆಲವರು ಪ್ರೀತಿಸಿ ಮದುವೆಯಾಗ್ತಾರೆ. ಕೆಲವರು ಮದುವೆಯಾದ ನಂತರ ತನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸ್ತಾರೆ. ಆಗ ತಾನು ಸೊಸೆಯಾಗಿ ತಾನು ಒಬ್ಬನ ಹೆಂಡತಿಯಾಗಿ ಬಂದವಳು ಎಂದು ಅತ್ತೆಯಾದವಳು ಎಂದಿಗೂ ಮರೆಯಬಾರದು. ತನ್ನ ಸೊಸೆ ತನ್ನ ಮಗನನ್ನು ತನ್ನಿಂದ ದೂರ ಮಾಡುತ್ತಾಳೆ ಅನ್ನೋದು ಅವಳ ಭ್ರಮೆ. ಬಂದ ಹೆಣ್ಣಿಗೆ ನಾವು ಹೇಗೆ ಪ್ರೀತಿಯನ್ನು ತೋರುತ್ತೇವೆ ಅದರ 2 ಪಟ್ಟು ಪ್ರೀತಿಯನ್ನು ಅವಳು ತೋರಿಸಲು ಮುಂದಾಗುತ್ತಾಳೆ. ಅವಳು ಬರುವಾಗಲೇ ನಾವು ದ್ವೇಷ, ಹೊಟ್ಟೆ ಕಿಚ್ಚು, ಮತ್ಸರ, ಜಗಳಗೊಂದಿಗೆ ಸ್ವಾಗತ ಮಾಡಿದರೆ ಅವಳ ಮನಸ್ಸಲ್ಲೂ ಅದೇ ರೀತಿ ಬೆಳವಣಿಗೆ ಬೆಳೆಯುತ್ತೆ. ನಮ್ಮ ಮಗಳು ಗಂಡನೊಂದಿಗೆ ಚೆನ್ನಾಗಿರಬೇಕು, ಅವಳು ಸುಖಕರವಾಗಿ ಬಾಳಬೇಕು ಎಂದು ಆಸೆ ಪಡುವುದು ಪ್ರತಿಯೊಂದು ಹೆತ್ತ ತಾಯಿಯ ಕನಸಾಗಿರುತ್ತದೆ. ಅದೇ ರೀತಿ ನಮ್ಮ ಮನೆಗೆ ಬಂದ ಸೊಸೆ ಇನ್ನೊಂದು ಮನೆಯ ಮಗಳು ಅನ್ನೋದನ್ನು ಮರೆಯಬಾರದು. ನಾವು ಜೀವನದಲ್ಲಿ ಸುಖ ಸಂತೋಷದಿಂದ ಇರಬೇಕಾದ್ರೆ ಯಾವುದಾದ್ರೂ ಒಂದನ್ನು ತ್ಯಾಗ ಮಾಡಿಕೊಂಡು ಹೊಂದಾಣಿಕೆಯಿಂದ ಬಾಳಿದರೆ ನಮ್ಮ ಜೀವನ ಸಂತೋಷಕರವಾಗಿ ಇರಬಹುದು. ಇವತ್ತಿನ ಈ ಕಥೆಯಲ್ಲಿ ಅಮ್ಮನ ಕೆಲಸ ಹೇಗಿತ್ತು? ಅವಳಿಗೆ ಶಿಕ್ಷೆ ಆದದ್ದು ಸರಿನಾ? ಇಂತಹ ಮನುಷ್ಯರನ್ನು ಯಾವ ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ಬರೆಯೋದನ್ನು ಮರಿಬೇಡಿ. ನೀವು ನಮ್ಮ ಚಾನಲನ್ನು ಇಷ್ಟಪಡೋದಾದರೆ ನಿಮ್ಮ ಊರು ಯಾವುದು ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ.